ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಕಳೆದ ಕೆಲವು ದಿನಗಳಿಂದ ದಸರಾ ಪ್ರಯುಕ್ತ ರಜೆ ಇದ್ದುದರಿಂದ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆ ಪ್ರಸಾರ ಆಗಿರಲಿಲ್ಲ. ಇವತ್ತು ನಾವು ಕಳೆದ 4 ದಿನಗಳ ಮುಖ್ಯ ವಿಷಯಗಳನ್ನ ನೋಡ್ಲಿಕ್ಕಿದ್ದೇವೆ. ಅದಾದ ನಂತರ ನಾಳೆಯಿಂದ ವೊಕ್ಯಾಬ್ಲರಿ ಮತ್ತೆ ಎಡಿಟೋರಿಯಲ್ ಸೆಕ್ಷನ್ಗಳು ಕಂಟಿನ್ಯೂ ಆಗುತ್ತೆ. ಮೊದಲು ಪ್ರಕಟಣೆ ಇದೆ. ಪಾಂಚಜನ್ಯ ಐಎಎಸ್ ನ ಹೊಸ ಬ್ಯಾಚ್ ನಾಳೆಯಿಂದ 7th ಅಕ್ಟೋಬರ್ನಿಂದ ಆರಂಭ ಆಗ್ತಾ ಇದೆ. ಆಸಕ್ತಿ ಇರುವ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅನ್ನ ಅಥವಾ ಡಿಸ್ಕ್ರಿಪ್ಷನ್ ಕೊಟ್ಟ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. 1 ವರ್ಷದ ಕೋರ್ಸ್ ಇರುತ್ತೆ, ಪರ್ಸನಲೈಸ್ಡ್ ಮೆಂಟರ್ಶಿಪ್ ಇರುತ್ತೆ, ಅದರ ಜೊತೆ ಕನ್ನಡ ಹಾಗೂ ಇಂಗ್ಲಿಷ್ ಎರಡರಲ್ಲೂ ಕೋಚಿಂಗ್ ಲಭ್ಯ ಇರುತ್ತೆ. ವಿಷಯಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಕಳೆದ 4 ದಿನ 3, 4, 5, 6 1ನೇ ಅಕ್ಟೋಬರ್ ಅದರದ್ದು ಪ್ರಸಾರ ಆಗಿದೆ. 2ನೇ ಅಕ್ಟೋಬರ್ದು ಪೇಪರ್ ಪಬ್ಲಿಷ್ ಆಗಿರಲಿಲ್ಲ. 3, 4, 5, 6 ಇವತ್ತು ನಾವು ನೋಡ್ತಾ ಹೋಗೋಣ. ನ್ಯೂ ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ ಅನೌನ್ಸ್ಮೆಂಟ್ ಇನ್ ಇಂಡಿಯಾ touched 9.35 lakh crore in the first half of financial year 25-26, second highest in 15 years, while government and foreign projects saw sharp declines. ಈ ವರ್ಷದ ಮೊದಲ ಅರ್ಧದಲ್ಲಿ, ಹಣಕಾಸು ವರ್ಷ ಅಂತ ಕರಿತೇವಲ್ವಾ, ಅದರ ಮೊದಲ ಅರ್ಧದಲ್ಲಿ ಏನಾಗಿದೆ, ಖಾಸಗಿ ವಲಯದ ಘೋಷಣೆಗಳು, ಖಾಸಗಿ ವಲಯದಲ್ಲಿ ಏನೇನು ಹೊಸ ಹೊಸ ಯೋಜನೆಗಳು ಪ್ರಾರಂಭ ಆಗುತ್ತೆ ಅನ್ನೋದರ ಒಂದು ಮೌಲ್ಯ 9.35 ಲಕ್ಷ ಕೋಟಿಗೆ ಮುಟ್ಟಿದೆ. ಕಳೆದ 15 ವರ್ಷಗಳಲ್ಲಿ ಇದು 2ನೇ ಸಾರಿ ಆಗಿರುವಂತಹ ಹೆಚ್ಚಿನ ದಾಖಲೆಯ ಒಂದು ಮೊತ್ತ. ಅದರ ಅರ್ಥ ಏನು? ಪ್ರೈವೇಟ್ ಸೆಕ್ಟರ್ ಸ್ವಲ್ಪ ಈಗ ಜಾಸ್ತಿ ಅಂದ್ರೆ ಇನ್ವೆಸ್ಟ್ ಮಾಡ್ತಾ ಇದೆ. ಅದರಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ ಪ್ರಾಜೆಕ್ಟ್ಗಳು ಜಾಸ್ತಿ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದ್ರ ಜೊತೆ ವೈಲ್ ಗವರ್ಮೆಂಟ್ ಅಂಡ್ ಫಾರಿನ್ ಪ್ರಾಜೆಕ್ಟ್ಸ್ ಸಾ ಶಾರ್ಪ್ ಡಿಕ್ಲೈನ್ಸ್, ಈ ಕಡೆ ಪ್ರೈವೇಟ್ ಸೆಕ್ಟರ್ ಇನ್ಕ್ರೀಸ್ ಆಗ್ತಾ ಇದೆ, ಇನ್ನೊಂದು ಕಡೆ ಸರ್ಕಾರಿ ನಮ್ಮ ಗವರ್ಮೆಂಟಿನ ಪ್ರಾಜೆಕ್ಟ್ಗಳು ಮತ್ತೆ ವಿದೇಶಿ ಯೋಜನೆಗಳು ಅದರಲ್ಲಿ ಸ್ವಲ್ಪ ಅಂತಂದ್ರೆ ಡಿಕ್ಲೈನ್ ನೋಡಿ, ಶಾರ್ಪ್ ಡಿಕ್ಲೈನ್ ಕಂಡು ಬಂದಿದೆ, ತೀವ್ರವಾದ ಇಳಿಕೆ ಕಂಡು ಬರ್ತಾ ಇದೆ. ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿ, CMI ಅಂತ ಕರೀತೇವೆ, ಇಟ್ ಕಂಪೈಲ್ಸ್ ಡೇಟಾ ಆನ್ ಇನ್ವೆಸ್ಟ್ಮೆಂಟ್ ಪ್ರಾಜೆಕ್ಟ್ಸ್ ಶೋವಿಂಗ್ ದಟ್ ಪ್ರೈವೇಟ್ ಫರ್ಮ್ಸ್ ಅಕೌಂಟೆಡ್ ಫಾರ್ 94% ಆಫ್ ನ್ಯೂ ಅನೌನ್ಸ್ಮೆಂಟ್, ಹೈಲೈಟಿಂಗ್ ಡೊಮೆಸ್ಟಿಕ್ ಲೆಡ್ ಇನ್ವೆಸ್ಟ್ಮೆಂಟ್ ಗ್ರೋತ್. ಆರ್ಥಿಕತೆಯ ಮೇಲ್ವಿಚಾರಣಾ ಕೇಂದ್ರ ಇದೇನ್ ಮಾಡುತ್ತೆ, CMI ಏನ್ ಮಾಡುತ್ತೆ ಅಂತಂದ್ರೆ, ಈ ಹೂಡಿಕೆಗಳು ಯಾವ್ಯಾವ ತರ ಆಗ್ತಾ ಇದೆ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ದತ್ತಾಂಶವನ್ನ, ಡೇಟಾವನ್ನ ಸಂಗ್ರಹಣೆ ಮಾಡುತ್ತೆ. ನೋಡಿ, ಖಾಸಗಿ ಸಂಸ್ಥೆಗಳು ಈಗ ಹೊಸ ಹೂಡಿಕೆಗಳಲ್ಲಿ, ಹೊಸ ಹೊಸ ಘೋಷಣೆಗಳಲ್ಲಿ ಖಾಸಗಿ ಸಂಸ್ಥೆಗಳ ಪ್ರಮಾಣ 94%. ಅದರ ಅರ್ಥ ನಮ್ಮ ದೇಶದಲ್ಲಿ ಡೊಮೆಸ್ಟಿಕ್ ಲೆಡ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ. ಡೊಮೆಸ್ಟಿಕ್ ಅಂತಂದ್ರೆ ದೇಶೀಯ ಮಟ್ಟದ ಹೂಡಿಕೆಗಳು ಜಾಸ್ತಿ ಆಗ್ತಾ ಇದೆ. ಈ ವರ್ಷದ ಬಜೆಟ್ ನಲ್ಲೂ ಸಹ ನಾವು ಡಿಸ್ಕಸ್ ಮಾಡಿದ್ವಿ ಅಲ್ವಾ, ಬಜೆಟ್ ನಲ್ಲಿ ಖಾಸಗಿ ವಲಯ ಸ್ವಲ್ಪ ಇನ್ವೆಸ್ಟ್ ಮಾಡೋದು ಇನ್ನೂ ಅವಶ್ಯಕತೆ ಇದೆ ಅಂತ ಬಜೆಟ್ ನಲ್ಲಿ ಕೆಲವು ಕ್ರಮಗಳನ್ನ ಕೈಗೊಂಡಿದ್ರು. ಹಾಗಾಗಿ ನಿಧಾನವಾಗಿ ಇದರಿಂದಾಗಿ ನಾವು ಒಳ್ಳೆಯ ಪರಿಣಾಮವನ್ನ ಕಾಣ್ತಾ ಇದ್ದೇವೆ. ಇನ್ನು ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್ಸ್ ಫೆಲ್ ನಿಯರ್ಲಿ 28% ಫಾರ್ ದಿ ಥರ್ಡ್ ಕಾನ್ಸಿಕ್ಯೂಟಿವ್ ಇಯರ್, showing concerns about India's external capital inflows despite strong domestic enthusiasm. ವಿದೇಶಿ ಹೂಡಿಕೆಗಳು ಅದರಲ್ಲಿ ಈಗ ಸತತವಾಗಿ 3ನೇ ವರ್ಷ ಸಹ 28% ಇಳಿಕೆ ಕಾಣ್ತಾ ಇದೆ, ಕುಸಿತವನ್ನ ಕಾಣ್ತಾ ಇದ್ದೇವೆ. ಅಂತಂದ್ರೆ ದೇಶದಲ್ಲಿ ಇರೋರಿಗೆ ಉತ್ಸಾಹ ಜಾಸ್ತಿ ಆಗಿದೆ, ಆದ್ರೆ ಹೊರಗಡೆಯಿಂದ ಬರೋರು, ಬಾಹ್ಯದಿಂದ ಬಂಡವಾಳ ಒಳಹರಿವಾಗುತ್ತಲ್ವಾ, ಅಂತಂದ್ರೆ ಎಕ್ಸ್ಟರ್ನಲ್ ಕ್ಯಾಪಿಟಲ್ ಇನ್ಫ್ಲೋ ಆಗುತ್ತೆ. ಬೇರೆ ಕಡೆಯಿಂದ ನಮ್ಮ ದೇಶಕ್ಕೆ ಕ್ಯಾಪಿಟಲ್ ಇನ್ಫ್ಲೋ ಆಗೋದು, ಒಳ ಹರಿದು ಬರೋದು ಬಂಡವಾಳ, ಅಲ್ಲಿ ನಾವು ಇನ್ನು ಸ್ವಲ್ಪ ಹಿಂದಿದ್ದೇವೆ. ಅಂತಂದ್ರೆ ಇನ್ನೂ ಒಳ್ಳೆ ಗ್ರೋತ್ ಆಗ್ತಾ ಇಲ್ಲ, ಯಾಕಂತಂದ್ರೆ ಫಾರಿನ್ ಪ್ರಪೋಸಲ್ ಗಳೆಲ್ಲ ಶಾರ್ಪ್ ಆಗಿ ಕುಸಿತವನ್ನ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಿಚಾರ ನೋಡಿ, ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ ವಾರ್ನ್ ದಟ್ ಎನಿ ಪಾಕಿಸ್ತಾನಿ ಅಗ್ರೆಷನ್ ಇನ್ ದಿ ಸರ್ ಕ್ರೀಕ್ ಏರಿಯಾ ವುಡ್ ಫೇಸ್ ಅ ಸ್ಟ್ರಾಂಗ್ ಇಂಡಿಯನ್ ರೆಸ್ಪಾನ್ಸ್, ಸ್ಟ್ರೆಸ್ಸಿಂಗ್ ಇಟ್ಸ್ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಆಸ್ ಅ ರೂಟ್ ಟುವರ್ಡ್ಸ್ ಕರಾಚಿ. ಹೋಗಿ ಇವತ್ತೇ ನೀವೇನ್ ಮಾಡಬೇಕು, ಮ್ಯಾಪ್ ನಲ್ಲಿ ಗುಜರಾತ್ ಹತ್ರ, ಗುಜರಾತಿನ ಒಂದು ಭಾಗದಲ್ಲಿ ಸರ್ ಕ್ರೀಕ್ ಅಂತ ಬರುತ್ತೆ, ಅದನ್ನ ಮಾರ್ಕ್ ಮಾಡ್ಕೊಳ್ಳಿ. ಅದು ಸುತ್ತಮುತ್ತ ಇರುವ ಪ್ರದೇಶಗಳನ್ನ ನೋಡ್ಕೊಳ್ಳಿ. ಆ ಸರ್ ಕ್ರೀಕ್ ಅಲ್ಲಿ ಪಾಕಿಸ್ತಾನ ಏನಾದ್ರೂ ಅಗ್ರೆಷನ್ ತೋರಿಸಿದ್ರೆ, ಆಕ್ರಮಣಶೀಲತೆಯನ್ನ ತೋರಿಸಿದ್ರೆ ಅದಕ್ಕೆ ಭಾರತ ಬಲವಾದ ಪ್ರಕ್ರಿಯೆಯನ್ನ ಕೊಡುತ್ತೆ, ಸುಮ್ಮನಿರಲ್ಲ ಭಾರತ ಅಂತ ರಾಜನಾಥ್ ಸಿಂಗ್ ಅವರು ಎಚ್ಚರಿಸ್ತಾ ಇದ್ದಾರೆ. ಈಗ ಕರಾಚಿ ಕಡೆಗೆ ಹೋಗ್ಲಿಕ್ಕೆ ಒಂದು ಮಾರ್ಗವಾಗಿ ಇದನ್ನ ಬಳಸ್ತಾರೆ. ಸುಮಾರು 96 ಕಿಲೋಮೀಟರ್ ಇದೆ. ಸರ್ ಕ್ರೀಕ್ ಇಸ್ 96 ಕಿಲೋಮೀಟರ್ ಲಾಂಗ್ ಎಸ್ಚುರಿ, ನದಿ ಮುಖ ವಲಯ ಅಂತ ಕರಿತೀವಲ್ವ ಆ ತರ ಎಸ್ಚುರಿ. ಅದು ಎಲ್ಲಿರೋದು, ರನ್ ಆಫ್ ಕಚ್, ಭಾರತ ಮತ್ತೆ ಪಾಕಿಸ್ತಾನದ ನಡುವೆ. ಡಿಸ್ಪ್ಯೂಟ್ ಯಾಕಾಗ್ತಾ ಇದೆ ಅಂತಂದ್ರೆ ಓವರ್ ದಿ ಬೌಂಡ್ರಿ ಲೈನ್.
ಈಗ ಒಂದು ಸರ್ಕ್ರಿಕ್ ಇಶ್ಯೂ ಇದೆ ಅಂತಂದ್ರೆ ಈ ಕಡೆ ಗುಜರಾತ್ ಎಲ್ಲ ಬರುತ್ತೆ, ಆ ಕಡೆ ಪಾಕಿಸ್ತಾನ ಇದೆ, ಈ ಕಡೆ ಇಂಡಿಯಾ ಇದೆ. ಆ ಬೌಂಡ್ರಿ ಲೈನ್ ಬಗ್ಗೆ ಈಗ ಡಿಸ್ಪ್ಯೂಟ್ ಆಗ್ತಾ ಇದೆ. ಇಂಡಿಯಾ ಏನ್ ಹೇಳುತ್ತೆ, ಮಿಡ್ ಚಾನೆಲ್ ಪ್ರಿನ್ಸಿಪಲ್. ಈ ಒಂದು ಸರ್ಕ್ರಿಕ್ ಇದೆ ಅಂತಂದ್ರೆ ಮಿಡ್ ಚಾನೆಲ್ ಅಲ್ಲಿ ಮಿಡ್ಲ್ ಅಲ್ಲಿ ಬೌಂಡ್ರಿ ಇಟ್ಕೊಳ್ಳೋಣ, ಆ ಕಡೆ ಇರೋದು ನಿಮ್ಗೆ, ಈ ಕಡೆ ಇರೋದು ನಮ್ಗೆ ಅಂತ ಹೇಳಿದ್ರೆ, ಪಾಕಿಸ್ತಾನ ಕ್ಲೇಮಿಂಗ್ ಈಸ್ಟರ್ನ್ ಬ್ಯಾಂಕ್. ಪಾಕಿಸ್ತಾನಕ್ಕೆ ಈ ಕಡೆ ಇಂಡಿಯಾ ಹತ್ರ ಇರೋ ಪೂರ್ವ ದಡ ಇರುತ್ತಲ್ವಾ, ಪೂರ್ವದ ಹತ್ರ ಇರುವಂತಹ ಒಂದು ದಂಡೆ ಮೇಲೆ ಅಲ್ಲಿ ತನಕ ನಮ್ಗೆ ಹಕ್ಕಿದೆ ಅಂತ ಪಾಕಿಸ್ತಾನದ ವಾದ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವಿವಾದಗಳಾಗ್ತಾ ಇದೆ. ನೆಕ್ಸ್ಟ್, ಇಂಡಿಯಾ ಅಂಡ್ ಚೀನಾ ವಿಲ್ ರೆಸ್ಯೂಮ್ ಡೈರೆಕ್ಟ್ ಫ್ಲೈಟ್ಸ್ ಆಫ್ಟರ್ 5 years from October 26, 2025, starting with Indigo's Kolkata Guangzhou route, with Air India expected to launch services to Shanghai by year end. 5 ವರ್ಷಗಳ ನಂತರ ಮತ್ತೆ ಈಗ ಅಕ್ಟೋಬರ್ 26, 2025ರಿಂದ ಭಾರತ ಮತ್ತೆ ಚೀನಾ ನಡುವೆ ನೇರ ವಿಮಾನಯಾನ ಮತ್ತೆ ಆರಂಭ ಆಗ್ತಾ ಇದೆ. ಇಂಡಿಗೋದವರದ್ದು ಕೋಲ್ಕತ್ತಾ ಗುವಾಂಗ್ಝೋ ಮಾರ್ಗದಲ್ಲಿ ಮೊದಲ ವಿಮಾನಗಳು ಹಾರ್ತಾ ಇದೆ. ಮತ್ತೆ ಈ ವರ್ಷದ ಇಯರ್ ಎಂಡ್ ಅಲ್ಲಿ ಏರ್ ಇಂಡಿಯಾ ಸಹ ಶಾಂಘೈಗೆ ವಿಮಾನಯಾನದ ಸೇವೆಗಳನ್ನ ಪ್ರಾರಂಭಿಸೋ ನಿರೀಕ್ಷೆ ಇಟ್ಕೊಂಡಿದೆ. ಯಾಕೆ ಸಸ್ಪೆಂಡ್ ಆಗಿತ್ತು ಇದು ಅಂತಂದ್ರೆ, ಯಾಕೆ ನಿಂತ್ಕೊಂಡ್ಬಿಟ್ಟಿತ್ತು ಫ್ಲೈಟ್ಗಳಂತಂದ್ರೆ, ಫ್ಲೈಟ್ಸ್ ವರ್ ಸಸ್ಪೆಂಡೆಡ್ ಇನ್ ಮಾರ್ಚ್ 2020 ಡ್ಯೂ ಟು COVID-19 ಅಂಡ್ ಕಂಟಿನ್ಯೂಡ್ ಟೆನ್ಷನ್ ಅಲಾಂಗ್ ದಿ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಚೀನಾಕ್ಕೆ ಸಂಬಂಧಪಟ್ಟ ಹಾಗೆ ಇಶ್ಯೂ ಆಲ್ಮೋಸ್ಟ್ ಒಂದೇ ತರ ಇರುತ್ತೆ. ನಮ್ಮ ಗಡಿ ಭಾಗದಲ್ಲಿ ಆಗುವಂತಹ ಉದ್ವಿಗ್ನತೆ, ಅಲ್ಲಿರುವಂತಹ ಕೆಲವು ಸಮಸ್ಯೆಗಳಿಂದಾಗಿ ಅವಾಗ ತೊಡಕುಗಳು ಎದುರಾಗ್ತಾ ಇರುತ್ತೆ. ಯಾವಾಗ 2020ಯಲ್ಲಿ COVID-19 ಇತ್ತು, ನಿಮ್ಗೆ ಅದು ನೆನಪಿರಬಹುದು. ಅದಾದ ನಂತರ ಈ ಕಡೆ LAC ಹತ್ರ ಅಲ್ಲೂ ಸಹ ಬೇರೆ ಬೇರೆ ಕಾನ್ಫ್ಲಿಕ್ಟ್ಗಳು ಆವಾಗ ಕಂಡು ಬರ್ತಾ ಇತ್ತು. ಹೀಗಾಗಿ ವಿಮಾನಯಾನವನ್ನ ಸ್ಥಗಿತಗೊಳಿಸ್ಬಿಟ್ಟಿದ್ರು. ಹೈಲೈಟಿಂಗ್ ಹೌ ಹೆಲ್ತ್ ಕ್ರೈಸಿಸ್ ಅಂಡ್ ಬಾರ್ಡರ್ ಡಿಸ್ಪ್ಯೂಟ್ಸ್ ಅಫೆಕ್ಟ್ ಬೈಲ್ಯಾಟ್ರಲ್ ಕನೆಕ್ಟಿವಿಟಿ. ನೋಡಿ, ಇಂಟರ್ನ್ಯಾಷನಲ್ ರಿಲೇಷನ್ ಅಂತಂದ್ರೆ ಅವ್ರ ಜೊತೆ ನಮ್ ಟ್ರೇಡ್ ಚೆನ್ನಾಗಿರ್ಬಹುದು, ನಮ್ಗೆ ಅವರಿಗೆ ಪರಸ್ಪರ ಒಳ್ಳೊಳ್ಳೆ ಒಪ್ಪಂದಗಳನ್ನ ನಾವು ಮಾಡ್ಕೊಂಡಿರಬಹುದು, ಅಥವಾ ಎಲ್ಲ ಬೇರೆದೆಲ್ಲ ಸರಿ ಇರಬಹುದು. ಆದ್ರೆ ಒಂದ್ ಕಡೆ ಆಗೋ ಇಶ್ಯೂ, ಈಗ ಹೆಲ್ತ್ ಕ್ರೈಸಿಸ್ಗಳು, ಕೋವಿಡ್ ಆಯ್ತು, ಬಾರ್ಡರ್ ಡಿಸ್ಪ್ಯೂಟ್, ಗಡಿ ಭಾಗದಲ್ಲಿ ಆಗುವಂತಹ ಕೆಲವೊಂದು ವಿವಾದಗಳು ಹೇಗೆ ನಮ್ಮ ಮತ್ತೆ ಚೀನಾದ ನಡುವಿನ ದ್ವಿಪಕ್ಷೀಯ ಸಂಪರ್ಕದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಇನ್ನು ದ ರೆಸಂಪ್ಷನ್ ಆಫ್ ಫ್ಲೈಟ್ಸ್ ಇಸ್ ಸೀನ್ ಆಸ್ ಪಾರ್ಟ್ ಆಫ್ ಎಫರ್ಟ್ಸ್ ಟು ನಾರ್ಮಲೈಸ್ ಬೈಲ್ಯಾಟ್ರಲ್ ಎಕ್ಸ್ಚೇಂಜಸ್. ಮತ್ತೆ ವಿಮಾನಯಾನ ಪ್ರಾರಂಭ ಆಗ್ತಾ ಇದೆ, ಹಾಗಾಗಿ ಪರಿಸ್ಥಿತಿ ಸಾಮಾನ್ಯ ಸ್ಥಿತಿಗೆ ಬರ್ತಾ ಇದೆ. ಮೊದಲಿನ ತರಾನೇ ಎರಡು ದೇಶಗಳು ಒಂದೇ ಅಂತಂದ್ರೆ ಒಳ್ಳೆ ರೀತಿಯ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಮನಸ್ಸು ಮಾಡ್ತಾ ಇವೆ ಅಂತ ಹೇಳ್ಬಹುದು. ಇದರಿಂದ ಬೆನಿಫಿಟ್ ಆಗೋದು ಟೂರಿಸಂಗೆ ಅಂಡ್ ಸ್ಮಾಲ್ ಟ್ರೇಡರ್ಸ್. ಯಾರು ಸಣ್ಣ ಸಣ್ಣ ಟ್ರೇಡರ್ಸ್ಗಳು, ಅವರಿಗೆಲ್ಲ ಈಗ ಡಿಫಿಕಲ್ಟೀಸ್ ಆಗ್ತಿತ್ತು. ಯಾವಾಗ ಅಂತಂದ್ರೆ, ಯೂಸಿಂಗ್ ಥರ್ಡ್ ಕಂಟ್ರಿ ಹಬ್ಸ್ ಡ್ಯೂರಿಂಗ್ ದಿ ಸಸ್ಪೆನ್ಷನ್. ಈಗ ಬೇರೆ ಬೇರೆ ರಾಷ್ಟ್ರಗಳನ್ನ ಬಳಸ್ಕೊಳ್ತಾರೆ ಈ ಸಂದರ್ಭದಲ್ಲಿ. ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ತಲುಪಿಸಬೇಕಾಗತ್ತೆ ಒಂದು ವಸ್ತುವನ್ನ, ಅವಾಗ ಮಿಡ್ಲಲ್ಲಿ ಒಂದು ದೇಶವನ್ನ ಬಳಸ್ಕೊಳ್ತಾರೆ, ಅದ್ರ ಮೂಲಕ ಇನ್ನೊಂದ್ ಕಡೆ ಹೋಗ್ತಾರೆ. ಈ ತರ ಥರ್ಡ್ ಕಂಟ್ರಿ ಹಬ್ಸ್ ಗಳನ್ನ ಬಳಸ್ಕೊಂಡಿರುವಂತಹ ಸ್ಮಾಲ್ ಟ್ರೇಡರ್ಸ್ ಗಳಿಗೆ ತುಂಬಾ ಕಷ್ಟ ಆಗ್ತಿತ್ತು. ಈಗ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು, ಇದರಿಂದ ಪ್ರಯೋಜನ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ನೋಡಿ, ಇಂಡಿಯಾ ಜನರೇಟೆಡ್ 2.2 million tons ಆಫ್ ಇ ವೇಸ್ಟ್ ಇನ್ 2025. 2025ರಲ್ಲಿ ಅಂತಂದ್ರೆ ಈ ವರ್ಷದ ಹೊತ್ತಿನಲ್ಲಿ ನಾವು ಎಷ್ಟು 2.2 ಮಿಲಿಯನ್ ಟನ್ ಈ ತ್ಯಾಜ್ಯವನ್ನು ಉತ್ಪಾದಿಸಿದ್ದೇವೆ. ನಾವು ರ್ಯಾಂಕಿಂಗ್ ನಲ್ಲಿ ಇದರಲ್ಲೆಲ್ಲ ನೋಡಿ ಟಾಪ್ 3 ಅಲ್ಲಿ ಇದ್ದೇವೆ. ಫಸ್ಟ್ ಚೀನಾ ಇದೆ, ನೆಕ್ಸ್ಟ್ US ಇದೆ, ನಾವು 3ನೇ ಸ್ಥಾನದಲ್ಲಿದ್ದೇವೆ. ಓವರ್ ಹಾಫ್ ಇಸ್ ಹ್ಯಾಂಡಲ್ಡ್ ಇನ್ಫಾರ್ಮಲಿ ಇನ್ ಸಿಟಿ ಹಾಟ್ಸ್ಪಾಟ್ಸ್. ನಗರಗಳಲ್ಲಿ ಹಾಟ್ಸ್ಪಾಟ್ ಅಂತಂದ್ರೆ ಜಾಸ್ತಿ ಈ ತ್ಯಾಜ್ಯ ವೇಸ್ಟ್ ಇರುತ್ತಲ್ವಾ, ಅಲ್ಲಿ ಇದನ್ನ ಅಂತ ಹಾಟ್ಸ್ಪಾಟ್ ಗಳಲ್ಲಿ ಅನೌಪಚಾರಿಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಅನೌಪಚಾರಿಕವಾಗಿ ಅಂತಂದ್ರೆ ಫಾರ್ಮಲ್ ಆಗಿ ಅದಕ್ಕೆ ಸರಿಯಾದ ಪ್ರೊಸೆಸ್ ಗಳನ್ನ ಫಾಲೋ ಮಾಡ್ತಾ ಇಲ್ಲ ಇನ್ ಸಿಟಿ ಹಾಟ್ಸ್ಪಾಟ್. ಅದರಿಂದಾಗಿ ಏನಾಗ್ತಾ ಇದೆ, ರಿಲೀಸಿಂಗ್ ಟಾಕ್ಸಿಕ್ಸ್, ವಿಷಕಾರಿ ಅಂಶ ಬಿಡುಗಡೆ ಆಗುತ್ತೆ. ಅಲ್ಟ್ರಾ ಹೈ ಪರ್ಟಿಕ್ಯುಲೇಟ್ ಮ್ಯಾಟರ್ 2.5 ನೋಡಿ, WHO ಏನ್ ಹೇಳುತ್ತೆ, 25 μg per meter cube ಅಂತ ಹೇಳುತ್ತೆ. ಆದ್ರೆ ಇದು ಎಷ್ಟಿದೆ, ಅರೌಂಡ್ 300 ತನಕನೂ ಹೋಗ್ತಾ ಇದೆ. ಕಾಸಿಂಗ್ ಸೀರಿಯಸ್ ಪಬ್ಲಿಕ್ ಹೆಲ್ತ್ ಹಾರ್ಮ್, ಸಾರ್ವಜನಿಕ ಆರೋಗ್ಯಕ್ಕೆ ಹಾನಿ ಆಗೇ ಆಗುತ್ತೆ ಇದರಿಂದ. ಹಾಗಾಗಿ ಬಹಳ ಸೀರಿಯಸ್ ಆದ ಇಶ್ಯೂ ಮುಂದೆ ಕ್ರಿಯೇಟ್ ಆಗಬಹುದು ಇದರಿಂದ ವಾತಾವರಣದ ಮೇಲೆ ಅಂತ ಹೇಳಿದ್ದಾರೆ. ಇ ವೇಸ್ಟ್ ಅಂತಂದ್ರೆ ಏನು, ಡಿಸ್ಕಾರ್ಡೆಡ್ ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ ಐಟಮ್ಸ್, ಬಳಸಿ ಬಿಸಾಡೋದು ಅಥವಾ ಈಗಾಗಲೇ ಯೂಸ್ ಮಾಡಿರ್ತೇವೆ ಮತ್ತೆ ಅದನ್ನ ಎಸೆದು ಬಿಡ್ತೇವೆ ಎಲ್ಲಿ ಬೇಕಾದ್ರೂ, ಅಂತಹ ತ್ಯಜಿಸಿದಂತಹ ವಿದ್ಯುತ್ ಮತ್ತೆ ಎಲೆಕ್ಟ್ರಾನಿಕ್ ವಸ್ತುಗಳು. ಇನ್ಫಾರ್ಮಲ್ ರೀಸೈಕ್ಲಿಂಗ್ ಮೇಲ್ಗಡೆ ನೋಡಿದ್ವು ಅಲ್ವಾ. ಇನ್ಫಾರ್ಮಲ್ ಅಂತಂದ್ರೆ
ಮರುಬಳಕೆ ಮಾಡುವಾಗ ಏನ್ ಮಾಡ್ತಾರೆ, ಮ್ಯಾನ್ಯುವಲ್ ಡಿಸ್ಮ್ಯಾಂಟ್ಲಿಂಗ್, ಕೈಯಿಂದಾನೇ ಸರಿಪಡಿಸ್ಲಿಕ್ಕೆ ಹೋಗೋದು, ಅಥವಾ ತಮಗೇನ್ ಬರುತ್ತೋ ಅದನ್ನ ಮಾಡೋದು. ಈಗ ಮನೇಲೆಲ್ಲ ಮಕ್ಳು ಇರ್ತಾರಲ್ವಾ ಕೆಲವರು, ಒಂದು ರೇಡಿಯೋ ಹೊಸಾದ್ ಬಂದಿದೆ ಅಂತಂದ್ರೆ ಇರೋದೆಲ್ಲ ಒಂದ್ಸಾರಿ ಬಿಚ್ಚಿ ಅದ್ರೊಳಗಡೆ ಏನೇನಿರುತ್ತೆ ಅಂತ ನೋಡಿ ಮತ್ತೆ ವಾಪಸ್ ಕೂರ್ಸಿಕ್ ಟ್ರೈ ಮಾಡ್ತಾರೆ. ಅಂದ್ರೆ ವಾಪಸ್ ಕೂರ್ಸೋ ತನಕ ಒಂದು ಮೊಳೆ ಇಲ್ಲಿರೋದು ಇನ್ನೊಂದ್ ಕಡೆ ಹೋಗಿರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಿಗ್ನಲ್ಲು ನ್ಯೂಸ್ ಸ್ಟೇಷನ್ ಬರೋದು, ಆಮೇಲೆ ಹಿಂದೂಸ್ತಾನಿ ಸಂಗೀತ ಚಾನಲ್ ಟರ್ನ್ ಆದ್ರೂ ಆಗ್ಬಹುದು. ಅಂತ ಸಿಚುವೇಶನ್ ಸಹ ಎದುರಾಗ್ತಾ ಇರುತ್ತೆ. ಹಾಗಾಗಿ ಡಿಸ್ಮ್ಯಾಂಟ್ಲಿಂಗ್, ಮ್ಯಾನ್ಯುವಲ್ ಡಿಸ್ಮ್ಯಾಂಟ್ಲಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ಕೈಯಲ್ಲೇ ಸರಿಪಡಿಸ್ಲಿಕ್ಕೆ ಹೋಗೋದು. ಓಪನ್ ಬರ್ನಿಂಗ್ ಅಲ್ವಾ, ಅಂತಂದ್ರೆ ಈಗ ಎಲ್ಲ ಕಡೆ ಸುಡೋದು ಅಂತದ್ದು ಸಹ ಮಾಡ್ತಾರೆ, ಅದರಿಂದ ಗ್ಯಾಸ್ಗಳು ರಿಲೀಸ್ ಆಗುತ್ತೆ. ಆಸಿಡ್ ಲೀಚಿಂಗ್, ಅದಾದ ನಂತರ ಇಂತಹ ಆಮ್ಲ, ಕೆಲವೊಂದು ವಿಷಕಾರಿ ಅಂಶಗಳು ಅದೆಲ್ಲ ಜಾಸ್ತಿ ಹೊರಗಡೆ ವಾತಾವರಣಕ್ಕೆ ಬಿಡುಗಡೆ ಆಗಿ ಎನ್ವೈರ್ಮೆಂಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಹೆವಿ ಮೆಟಲ್ಗಳು, ಲೆಡ್, ಮರ್ಕ್ಯೂರಿ, ಕ್ಯಾಡ್ಮಿಯಂ, ಕ್ರೋಮಿಯಂ, ಇದೆಲ್ಲ ಹೊರಗಡೆ ಇರುವಂತಹ ವಾತಾವರಣದ ಮೇಲೆ ವಿಷವನ್ನ ಬಿಡುಗಡೆ ಮಾಡ್ತಾ ಹೋಗುತ್ತೆ. POPಗಳಂತ ಬರುತ್ತೆ. ಇದೆಲ್ಲ ಏನು ಅಂತ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಎನ್ವೈರ್ಮೆಂಟಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತೀರಿ. ಪರಿಸರದ ಮೇಲೆ ಹಾನಿ ಮಾಡುವಂತಹ ಅಂಶಗಳು ಯಾವ್ಯಾವುದು ಅಂತ. ಡಯಾಕ್ಸಿನ್, ಫ್ಯೂರಾನ್ಸು, ಬ್ರಾಮಿನೇಟೆಡ್ ಫ್ಲೇಮ್, ರಿಟಾರ್ಡೆಂಟ್ಸ್. ಇದರಿಂದಾಗಿ ಯಾರಿಗೆ ಪ್ರಾಬ್ಲಮ್? ಚಿಲ್ಡ್ರನ್ಗಳಿಗೆ, ಎಸ್ಪೆಷಲಿ ಇನ್ ಚಿಲ್ಡ್ರನ್, ರೆಸ್ಪಿರೇಟರಿ ಇಶ್ಯೂಗಳು, ಉಸಿರಾಟಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿದ್ದು, ನ್ಯೂರಲಾಜಿಕಲ್ಲು, ನರ ಸಂಬಂಧಿತ ಕಾಯಿಲೆಗಳು, ಅದೇ ರೀತಿ ಸ್ಕಿನ್ ಡಿಸಾರ್ಡರ್ಗಳು, ಚರ್ಮದ ಕಾಯಿಲೆಗಳು ಕಂಡು ಬರ್ತಾ ಹೋಗುತ್ತೆ. ಇನ್ನು ನಮ್ಮ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೂಲ್ಸ್ ಇದೆ, ಇ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ, 2022. ಅದರಲ್ಲಿ ಒಂದು EPR ಅನ್ನುವಂಥ ಒಂದು ತತ್ವ ಬರುತ್ತೆ, ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂತಂದ್ರೆ ಯಾರು ಪ್ರೊಡ್ಯೂಸ್ ಮಾಡ್ತಾರಲ್ವಾ, ಮೇಕರ್ಸು ಅಥವಾ ಇಂಪೋರ್ಟ್ ಮಾಡ್ಕೊಳ್ತಾರಲ್ವಾ, ಅವರು ಏನ್ ಮಾಡ್ಬೇಕು? ದೇ ಮಸ್ಟ್ ಎನ್ಶೋರ್ ಕಲೆಕ್ಷನ್ ಅಂಡ್ ಸೈಂಟಿಫಿಕ್ ರೀಸೈಕ್ಲಿಂಗ್ ವಯಾ ರಿಜಿಸ್ಟರ್ಡ್ ಯೂನಿಟ್ಸ್. ಅವರೇ ಒಂದ್ ಕಡೆ ಹೋಗಿ ಒಂದು ರಿಜಿಸ್ಟರ್ಡ್ ಮಾಡ್ಕೊಂಡಿರೋ ಯೂನಿಟ್ ಮೂಲಕ ತಾವು ಮಾರಾಟ ಮಾಡಿದಂತಹ, ತಾವು ತಯಾರು ಮಾಡಿದಂತಹ ವಸ್ತುಗಳನ್ನ ಸರಿಯಾಗಿ ಸೈಂಟಿಫಿಕ್ ಆಗಿ ರೀಸೈಕಲ್ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಅವ್ರು ಎನ್ಶೋರ್ ಮಾಡ್ಕೊಳ್ಬೇಕು. ಆ ತರ ಎಕ್ಸ್ಟೆಂಡೆಡ್ ಪ್ರೊಡ್ಯೂಸರ್ ರೆಸ್ಪಾನ್ಸಿಬಿಲಿಟಿ ಅಂತ ಒಂದು ಅದರಲ್ಲಿ ರೂಲ್ಸ್ ಇದೆ. 322 ಯೂನಿಟ್ಗಳು ಇದ್ರೂ ಸಹ ಓನ್ಲಿ 43% ವಾಸ್ ಅಫಿಷಿಯಲಿ ಪ್ರೊಸೆಸ್ಡ್ ಇನ್ 23-24. ಇಷ್ಟು ಯೂನಿಟ್ಗಳೇನೋ ಇದೆ, ಅದರಲ್ಲಿ ಸರಿಯಾಗಿ ಅಧಿಕೃತವಾಗಿ ಸಂಸ್ಕರಿಸುವವರು ಎಷ್ಟು? 43% ಮಾತ್ರ. ಹಾಗಾಗಿ ಲಾ ಇದ್ರೂ ಸಹ ವೀಕ್ ಎನ್ಫೋರ್ಸ್ಮೆಂಟ್, ದುರ್ಬಲವಾದಂತಹ ಜಾರಿ ಪ್ರಕ್ರಿಯೆ ಅದೇ ಇರೋದ್ರಿಂದ ಇನ್ನೂ ಕರೆಕ್ಟ್ ಆಗಿ ನಮ್ಮ ಹತ್ರ ಎಫಿಷಿಯಂಟ್ ಆಗಿ ಈ ವೇಸ್ಟ್ ಅನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಡ್ ನೀಡ್ ಟು ಫಾರ್ಮಲೈಸ್ ದಿ ಇನ್ಫಾರ್ಮಲ್ ಸೆಕ್ಟರ್. ಆಲ್ರೆಡಿ ಇನ್ಫಾರ್ಮಲ್ ಆಗಿದೆ, ಎಲ್ಲ ಸರಿಯಾದ ಪ್ರೊಸೆಸ್ಗಳನ್ನ ಮ್ಯಾನೇಜ್ ಮಾಡೋದಿಲ್ಲ, ಅದನ್ನ ನಿರ್ವಹಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ಇದನ್ನ ಫಾರ್ಮಲೈಸ್ ಮಾಡಬೇಕು, ಈ ವಲಯವನ್ನ ನಾವು ಔಪಚಾರಿಕಗೊಳಿಸಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇದಾದ ನಂತರ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಸ್ಯಾಟ್, nations must prepare to deal with stable coins as innovations in cryptocurrency are reshaping money and capital flows, forcing countries to adopt or risk exclusion. ಅಂತಂದ್ರೆ ಈಗ ಪ್ರತಿದಿನ ಹೊಸ ಹೊಸ ಟೆಕ್ನಾಲಜಿ ಬರ್ತಾ ಇದೆ, ಇದು ಯಾವುದೇ ವಲಯವನ್ನ ಸಹ ಬಿಡ್ತಾ ಇಲ್ಲ. ಆಲ್ರೆಡಿ ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಬಿಟ್ ಕಾಯಿನ್ಗಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತಿರುತ್ತೆ, ಅದನ್ನ ನೀವು ನ್ಯೂಸ್ ಅಲ್ಲಿ ಕೇಳಿರಬಹುದು. ಈಗ ಸ್ಟೇಬಲ್ ಕಾಯಿನ್ಗಳು, ಇದು ಹೊಸದೇನಲ್ಲ, ಆದ್ರೆ ಈಗ ಫೈನಾನ್ಸ್ ಮಿನಿಸ್ಟರು ಇದ್ರ ಬಗ್ಗೆ ಮಾತನಾಡಿರೋದ್ರಿಂದ ಇಂಥ ಹೊಸ ಹೊಸ ವಿಷಯಗಳು ಬಂದಾಗ ಅದರಿಂದ ನಾವು ಹೊರಗೆ ಉಳಿದೇನೆ, ಅದ್ರ ಜೊತೆ ಬದಲಾಗುತ್ತಿರುವ ಜಗತ್ತಿನ ಜೊತೆ ನಾವು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಹಾಗಾಗಿ ಆ ಆವಿಷ್ಕಾರಗಳನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಫಿನಾನ್ಸ್ ಮಿನಿಸ್ಟರ್ ಅವರು ಹೇಳಿದ್ದಾರೆ. ಇಲ್ಲಿ ಸ್ಟೇಬಲ್ ಕಾಯಿನ್ ಅನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಹಾಗಂತಂದ್ರೆ ಏನು? ಟೈಪ್ ಆಫ್ ಕ್ರಿಪ್ಟೋ ಕರೆನ್ಸಿ ಅದು. ಅದರಿಂದ ಏನಾಗುತ್ತೆ? ಕೀಪ್ಸ್ ಇಟ್ಸ್ ವ್ಯಾಲ್ಯೂ ಸ್ಟೇಬಲ್ ಬೈ ಲಿಂಕಿಂಗ್ ಇಟ್ ಟು ಅನ್ ಅಸೆಟ್. ಲಿಂಕ್ ಮಾಡೋದು ಅಂತ ಪೆಗ್ಗಿಂಗ್ ಅಂತ ಸಹ ಕರೀತಾರೆ. ಅಂತಂದ್ರೆ ಹೊರಗಡೆ ಇರುವಂತಹ ಯಾವ್ದಾದ್ರು ಒಂದು ಪ್ರಾಕ್ಟಿಕಲ್ ಅಸೆಟ್ಗೆ ಅದನ್ನ ಲಿಂಕ್ ಮಾಡ್ತಾರೆ. ಈಗ US ಡಾಲರ್ ಅಥವಾ ಯೂರೋ, ಗೋಲ್ಡ್, ಸೊ ಬೇರೆ ಬೇರೆ ಕರೆನ್ಸಿ ಬಾಸ್ಕೆಟ್ ಎಲ್ಲದಕ್ಕೆ ಕ್ರಿಪ್ಟೋ ಕರೆನ್ಸಿನ ಲಿಂಕ್ ಮಾಡಿರ್ತಾರೆ. ಹಾಗಾಗಿ ಇದ್ರ ವ್ಯಾಲ್ಯೂ ಬೇಕಾಬಿಟ್ಟು ಯಾವುದೇ ಒಂದು ಸಂದರ್ಭದಲ್ಲಿ ಏರ್ಪೇರ್ ಆಗ್ತಾ ಇರೋದಿಲ್ಲ, ಈ ವ್ಯಾಲ್ಯೂ ಜೊತೆ ಅದು ಲಿಂಕ್ ಆಗಿರುತ್ತೆ. ಹಾಗಾಗಿ ಅದು ಮೌಲ್ಯವನ್ನ ಸ್ಥಿರವಾಗಿ ನಾವು ಕಾಪಾಡ್ಕೊಂಡು ಹೋಗ್ಬಹುದು. ಸ್ಟೆಬಿಲಿಟಿ ಯೂಶುವಲಿ ಡಿಪೆಂಡ್ಸ್ ಆನ್ ಅ ಸೆಂಟ್ರಲ್ ಇಶ್ಯೂವರ್ ದಟ್ ಮ್ಯಾನೇಜಸ್ ಮಿಂಟಿಂಗ್ ಆರ್ ರಿಡೆಂಪ್ಷನ್. ಇದ್ರ ಸ್ಟೆಬಿಲಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ, ಈಗ ಈ ಸ್ಟೇಬಲ್ ಕಾಯಿನ್ ಅನ್ನೋದು ಒಂದು ಗೋಲ್ಡ್ ಮೇಲೆ, US ಡಾಲರ್ ಮೇಲೆ ಡಿಪೆಂಡ್ ಆಗಿರಬಹುದು. ಆವಾಗ ಇದನ್ನ ನಿರ್ವಹಿಸೋರು ಯಾರು? ಮ್ಯಾನೇಜ್ ಮಾಡೋರು ಯಾರು? ಈ US ಡಾಲರ್ ನ ಪ್ರಿಂಟ್ ಮಾಡ್ತಾರೆ, ಅಮೆರಿಕನ್ ಫೆಡರಲ್ ರಿಸರ್ವ್ ಅದಾಗಿರಬಹುದು, ಅಥವಾ ಗೋಲ್ಡ್ ಅನ್ನ, ಇಲ್ಲಿ ನಾವು ಗೋಲ್ಡ್ ಕಾಯಿನ್ಗಳಿರಬಹುದು ಅಥವಾ ಗೋಲ್ಡ್
ಮಿಂಟ್ ಮಾಡೋರು, ಕಾಯಿನ್ಗಳನ್ನ ಮಿಂಟ್ ಮಾಡೋರು, ಆ ಮಿಂಟ್ ಮಾಡೋರ ಒಂದು ಅಥವಾ ಟಂಕಸಾಲೆ ಅಂತ ಕರಿತೀವಲ್ವಾ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಎಷ್ಟು ವಿತರಿಸ್ತಾ ಹೋಗುತ್ತೆ ಅನ್ನೋದ್ರ ಮೇಲೆ ಇದ್ರ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕ್ರಿಪ್ಟೋ ಕರೆನ್ಸಿ ಅಷ್ಟು ಅಂತಂದ್ರೆ ಮೊದಲಿನ ಬಿಟ್ ಕಾಯಿನ್ಸ್ ಗಳಷ್ಟು ಅನ್ಸ್ಟೇಬಲ್ ಆಗಿರೋದಿಲ್ಲ. ಅದಕ್ಕೆ ಹೆಸರಲ್ಲೇ ಇದೆಯಲ್ವಾ, ಸ್ಟೇಬಲ್ ಕಾಯಿನ್. ಇದು ಯಾವ್ದಾದ್ರು ಒಂದು ಸ್ವತ್ತಿಗೆ ಸಂಪರ್ಕಿಸಿರ್ತಾರೆ, ಮೌಲ್ಯ ಸ್ಥಿರವಾಗಿರುತ್ತೆ. ಇಂಡಿಯಾಸ್ RBI ಅಪೋಸಸ್ ಪ್ರೈವೇಟ್ ಕ್ರಿಪ್ಟೋ ಕರೆನ್ಸಿ. ಇದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ RBI ನಡುವೆ ಕೆಲವೊಂದು ವಿಚಾರಣೆಗಳು ಸಹ ಆಗಿತ್ತು. RBI ಅದನ್ನ ಅಷ್ಟು ಒಪ್ಕೊಳ್ಳೋದಿಲ್ಲ ಕ್ರಿಪ್ಟೋ ಕರೆನ್ಸಿಗಳನ್ನ. ಯಾಕೆ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ RBI ಎಲ್ಲವನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ನೋಡುತ್ತೆ. ಮ್ಯಾನೇಜ್ ಮಾಡ್ಲಿಕ್ಕೆ ನೋಡಿದಾಗ ಈ ಕ್ರಿಪ್ಟೋ ಕರೆನ್ಸಿಗಳೆಲ್ಲ ಅನಾನಿಮಸ್ ಆಗಿರುತ್ತೆ. ಎಷ್ಟೋ ಸಾರಿ ಅನಾನಿಮಿಟಿ ಜಾಸ್ತಿ ಇರುತ್ತೆ. ಅನಾನಿಮಿಟಿ ಇರೋದ್ರಿಂದ ಅಷ್ಟು ಸುಲಭವಾಗಿ ಟ್ರ್ಯಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈಗಿನ ಕಾಲದಲ್ಲಿ ಹ್ಯಾಕರ್ಗಳು ಮತ್ತೆ ಬೇರೆ ಬೇರೆ ಟೆಕ್ನಾಲಜಿ ಜಾಸ್ತಿ ಇರೋದ್ರಿಂದ ಸುಲಭವಾಗಿ ಇಂಥವರ ಹತ್ರಿಂದಾನೆ ಇಂಥ ಕ್ರಿಪ್ಟೋ ಕರೆನ್ಸಿ ಟ್ರಾನ್ಸಾಕ್ಷನ್ ಆಯಿತು, ಇದೆಲ್ಲದರ ಬಗ್ಗೆ ಲೆಡ್ಜರ್ಗಳು, ಬ್ಲಾಕ್ ಚೈನ್ ಟೆಕ್ನಾಲಜಿ ಎಲ್ಲ ಇದೆ. ಆದ್ರೆ ಅಷ್ಟು ಎಫಿಷಿಯಂಟ್ ಆಗಿ ಅದನ್ನ ಮರೆಮಾಚುವವರು ಸಹ ಇದ್ದಾರೆ. ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡೋದು ಕಷ್ಟ ಆಗಿರೋದ್ರಿಂದ RBI ಅದನ್ನ ಜಾರಿಗೆ ತರಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಅದರದ್ದೇ ಆದ ಒಂದು ಡಿಜಿಟಲ್ ಕರೆನ್ಸಿ ತಂದಿದೆ RBI, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಇದು ಮೊದಲು ಪ್ರಿಲಿಮ್ಸ್ ಅಲ್ಲಿ ಸಹ ಕೇಳಿದ್ರು. ವಿಚ್ ಹ್ಯಾಸ್ ಫುಲ್ ಲೀಗಲ್ ಬ್ಯಾಕಿಂಗ್ ಅಂತಂದ್ರೆ ಅದಕ್ಕೆ ಕಾನೂನಾತ್ಮಕವಾದಂತಹ ಒಂದು ಮೌಲ್ಯ ಇದೆ, ಅದನ್ನ ಒಪ್ಕೊಳ್ಳೇಬೇಕು. ಆಸ್ ಅಫಿಷಿಯಲ್ ಕರೆನ್ಸಿ ಅನ್ಲೈಕ್ ಸ್ಟೇಬಲ್ ಕಾಯಿನ್ಸ್ ದಟ್ ಲ್ಯಾಕ್ಸ್ ಸಾವರಿನ್ ಗ್ಯಾರಂಟಿ. ಸ್ಟೇಬಲ್ ಕಾಯಿನ್ಗಳಿಗೆ ಇನ್ನೂ ಸಾವರಿನ್ ಗ್ಯಾರಂಟಿ ಅಂತಂದ್ರೆ ಸರ್ಕಾರದ ಒಂದು ಗ್ಯಾರಂಟಿ ಇನ್ನೂ ಸಹ ಇಲ್ಲ. ಮುಂದಿನ ದಿನಗಳಲ್ಲಿ ಯಾವ ತರ ಬದಲಾಗತ್ತೆ ಪರಿಸ್ಥಿತಿ ಅನ್ನೋದನ್ನ ನಾವು ನೋಡ್ಬೇಕು. ಇದಾದ ನಂತರ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ gave Hamas a deadline until Sunday night to accept 20 points Gaza peace plan. ಇಸ್ರೇಲು ಗಾಜಾ ನಡುವೆ ಆಗ್ತಿರ್ತಕ್ಕಂಥ ಸಂಘರ್ಷ ಈಗಾದ್ರೂ ಮುಗಿಬಹುದು ಅಂತ ನಾವು 6 ತಿಂಗಳಿಂದ ನೋಡ್ತಾ ಇದ್ದೇವೆ ಅಲ್ವಾ. ಪ್ರತಿದಿನ ಒಂದಲ್ಲ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಆಗ್ತಾ ಇದೆ ಹೊರತು ಅದಕ್ಕೆ ಯಾವುದೇ ಒಂದು ಕೊನೆ ಕಾಣ್ತಾ ಇಲ್ಲ. ಈಗ ಟ್ರಂಪ್ ಅವರಿಗೆ ಆಲ್ರೆಡಿ ನೊಬೆಲ್ ಸಿಗ್ಬೇಕಿತ್ತಲ್ವಾ ಮೊದಲೇ, ಇದು ಮಾಡಿದ್ಮೇಲೆ ಆದ್ರೂ ಅವ್ರಿಗೆ ಸಿಗ್ಬಹುದು ಅನ್ನುವಂತ ಒಂದು ಭರವಸೆ ಇದೆ. ಟ್ರಂಪ್ ಅವರಿಗೆ ತನ್ನ ಮೇಲೆ ಭರವಸೆ ಇದೆ. ಹಾಗಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಒಂದು 20 ಪಾಯಿಂಟ್ಸ್ ಗಾಜಾ ಪೀಸ್ ಪ್ಲಾನ್ ಅನ್ನು ತಂದಿದ್ದಾರೆ. ಅದರಲ್ಲಿ ಬೇರೆ ಬೇರೆ ಅಂಶಗಳನ್ನ ಹೇಳಿದ್ದಾರೆ. ನಿನ್ನೆ ಅವ್ರ ಪ್ರಕಾರ ಸಂಡೇ ನೈಟ್ ಒಳಗಡೆ ಅಕ್ಸೆಪ್ಟ್ ಮಾಡ್ಬೇಕು ಹಮಾಸ್. ಆದ್ರೆ ಈಗಿನ ಒಂದು ನಾನು ರೀಸೆಂಟ್ ಆಗಿ ನೋಡಿದ ನ್ಯೂಸ್ ಪ್ರಕಾರ ಹಮಾಸ್ 20 ಪಾಯಿಂಟ್ ಅಲ್ಲಿ ಎಲ್ಲವನ್ನ ಒಪ್ಕೊಂಡಿಲ್ಲ, ಕೆಲವೊಂದಕ್ಕೆ ಒಪ್ಕೊಂಡಿದೆ, ಕೆಲವನ್ನ ಇನ್ನೂ ಸಹ ಅದು ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ನೋಡ್ಬೇಕು. ವಾರ್ನಿಂಗ್ ಆಫ್ ಸಿವಿಯರ್ ಕಾನ್ಸಿಕ್ವೆನ್ಸಸ್ ಇಫ್ ದ ಗ್ರೂಪ್ ರಿಜೆಕ್ಟ್ಸ್ ದಿ ಪ್ರಪೋಸಲ್. ಒಂದ್ ವೇಳೆ ಹಮಾಸ್ ಒಪ್ಕೊಂಡಿಲ್ಲ ಅಂತಂದ್ರೆ ಸರಿ ಇರಲ್ಲ ಕಾನ್ಸಿಕ್ವೆನ್ಸ್ಗಳು ಅಂತ ಟ್ರಂಪ್ ಅವರು ವಾರ್ ಮಾಡಿದ್ದಾರೆ. ವೈಲ್ ದಿ UN said there are no safe places in Gaza amid heavy Israeli strikes. ಹಾಗಾಗಿ ಇಸ್ರೇಲಿ ಸ್ಟ್ರೈಕ್ಸ್ ನಡೀತಾ ಇರ್ಬೇಕಾದ್ರೆ ಗಾಜಾ ಅನ್ನುವಂಥ ಪ್ರದೇಶದಲ್ಲಿ ಸುರಕ್ಷತೆ ಅನ್ನೋದೇ ಇಲ್ಲ. ಯಾವ ಸ್ಥಳಕ್ಕೆ ಹೋದ್ರೂ ಅದು ಸುರಕ್ಷಿತ ಅಲ್ಲ ಅಂತ ಕಡೆ ಯುನೈಟೆಡ್ ನೇಷನ್ಸ್ ಹೇಳ್ತಾ ಇದೆ. ಯುನೈಟೆಡ್ ನೇಷನ್ಸ್ ಬರೀ ಹೇಳಿಕೆ ಕೊಡೋದೇ ಮಾಡ್ತಾ ಇದೆ ಹೊರತು ಅದರ ಹತ್ರ ಪಾಪ ಬೇರೆ ಏನು ಆಗ್ತಾ ಇಲ್ಲ ಸದ್ಯದಲ್ಲಿ. ಹಮಾಸ್ is an Islamist militant group controlling the Gaza Strip. ಗಾಜಾ ನಿಯಂತ್ರಣ ಮಾಡ್ತಾ ಇರುವಂತದ್ದು ಯಾವುದು, ಹಮಾಸು. ಇದನ್ನ US ಮತ್ತೆ ಇಸ್ರೇಲ್ಗಳೆಲ್ಲ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕನ್ಸಿಡರ್ ಮಾಡುತ್ತೆ. ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆಗೋದು, ಈ ಎಲ್ಲ ಕಾನ್ಫ್ಲಿಕ್ಟ್ ಗಳಿಗೆ ಇದೇ ಕಾರಣ, ಹಮಾಸೆ ಕಾರಣ ಅಂತ ಎಲ್ಲ ಇದನ್ನ ನೋಡ್ತಾ ಇರ್ತಾರೆ. ಇನ್ನು ಯುನೈಟೆಡ್ ನೇಷನ್ಸ್ ವಾರ್ನ್ ಮಾಡುತ್ತೆ, ಏನು, ಇಸ್ರೇಲ್ ಡೆಸಿಗ್ನೇಟೆಡ್ ಸೇಫ್ ಝೋನ್ಸ್ ಇನ್ ಸದರ್ನ್ ಗಾಜಾ ವರ್ ಆಕ್ಚುಲಿ ಪ್ಲೇಸಸ್ ಆಫ್ ಡೆತ್. ವಿಶ್ವಸಂಸ್ಥೆ ಮತ್ತೆ ಎಚ್ಚರಿಸ್ತಾ ಇದೆ, ಎಲ್ಲೆಲ್ಲಿ ಸುರಕ್ಷಿತ ವಲಯಗಳು ಅಂತ ಹೇಳ್ತಾ ಇದೀರಲ್ವಾ, ಸುರಕ್ಷಿತ ವಲಯ ಅಲ್ಲ ಅದು ಸಾವಿನ ಸ್ಥಳ ಅಂತ ವಿಶ್ವಸಂಸ್ಥೆ ಎಚ್ಚರಿಸ್ತಾ ಇದೆ. ರಿಫ್ಲೆಕ್ಟಿಂಗ್ ದಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಕಾಸ್ಡ್ ಬೈ ದಿ ಆನ್ಗೋಯಿಂಗ್ ವಾರ್. ವಾರ್ ಆಗ್ತಾ ಇದೆ, ಯುದ್ಧದಿಂದ ಮಾನವೀಯತೆ ಅಂತಂದ್ರೆ ಮಾನವೀಯ ಬಿಕ್ಕಟ್ಟು ಎದುರಾಗ್ತಾ ಇದೆ, ಊಟ ಸಿಗ್ತಾ ಇಲ್ಲ, ಎಷ್ಟೋ ಜನ ಪರದಾಡ್ತಾ ಇದ್ದಾರೆ. ಈ ಕಡೆ ಮೈಗ್ರೇಷನ್, ಡಿಸ್ಪ್ಲೇಸ್ಮೆಂಟ್ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಹುಟ್ಟಾಕ್ತಾ ಇದೆ. ಎಷ್ಟು ತೀವ್ರತೆಯಿಂದ ಇದೆ ಈ ಒಂದು ಪರಿಸ್ಥಿತಿ ಅಂತ ಇದರಿಂದ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, Union Health Ministry said recent child deaths in Madhya Pradesh and Rajasthan were not due to diethylene glycol or ethylene glycol contamination, though Tamil Nadu's lab found DEG in a batch of cold drip syrup and halted its production. ಇವತ್ತು ಸಹ ನ್ಯೂಸ್ ಅಲ್ಲಿ ಇತ್ತು, ಅದು ನಿನ್ನೆ ನ್ಯೂಸ್ ಅಲ್ಲೂ ಸಹ ಇತ್ತು. ಇದಂದ್ರೆ ಏನಾಗ್ಬಿಟ್ಟಿದೆ, ಮಧ್ಯಪ್ರದೇಶ ರಾಜಸ್ಥಾನದಲ್ಲಿ ಈ ಸೈರಪ್ ನಿಂದಾಗಿ ಎಷ್ಟೋ ಜನ ಮಕ್ಕಳ ಸಾವುಗಳು ಸಂಭವಿಸಿದೆ ಅಂತ ಸುದ್ದಿ ಇತ್ತು. ಆದ್ರೆ ಇದರಲ್ಲಿ ಡೈಇಥಿಲೈನ್ ಅಥವಾ ಇಥಿಲೈನ್ ಗ್ಲೈಕೋಲು ಆ ಕಂಟ್ಯಾಮಿನೇಷನ್ ಅದರಿಂದಾಗಿ ಮಕ್ಕಳು ಸಾಯ್ಲಿಲ್ಲ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಹೇಳ್ತಾ ಇದೆ. ಆದ್ರೆ ಇನ್ನೊಂದು ಕಡೆ ತಮಿಳುನಾಡಿನ ಒಂದು ಪ್ರಯೋಗಾಲಯದಲ್ಲಿ ಕೋಲ್ಡ್ ಡ್ರಿಪ್ ಅಂತ ಸೈರಪ್ ಬಗ್ಗೆ ಆಗ್ತಾ ಇರುವಂತ ಇಶ್ಯೂ ಇದು.
ಕೋಲ್ಡ್ ಡ್ರಿಂಕ್ ಸೈರಪ್ ನಲ್ಲಿ ಈ DEG ಅನ್ನುವಂಥ ಅಂಶ ಇದೆ. ಹಾಗಾಗಿ ಅದನ್ನ ಪತ್ತೆ ಹಚ್ಚಿದ ಮೇಲೆ ಅದರ ಉತ್ಪಾದನೆ ನಿಲ್ಲಿಸಿದ್ದಾರೆ. ಏನಿದು ಡೈಇಥೈಲ್ ಗ್ಲೈಕಾಲ್ ಅಂತಂದ್ರೆ ಡೈಇಥಿಲಿನ್ ಗ್ಲೈಕಾಲ್ ಅಥವಾ ಅದರ ಜೊತೆ ಇಥಿಲಿನ್ ಗ್ಲೈಕಾಲ್ ಸಹ ಇದೆ. ಟಾಕ್ಸಿಕ್ ಅಡಲ್ಟ್ರೆಂಟ್ ಸಮಟೈಮ್ಸ್ ಫೌಂಡ್ ಇನ್ ಸಿರಪ್ಸ್. ದೇ ಕ್ಯಾನ್ ಕಾಸ್ ಕಿಡ್ನಿ ಇಂಜುರಿ ಅಂಡ್ ಹ್ಯಾವ್ ಬೀನ್ ಲಿಂಕ್ಡ್ ಟು ಚೈಲ್ಡ್ ಡೆತ್ಸ್ ಇನ್ ಪಾಸ್ಟ್ ಇನ್ಸಿಡೆಂಟ್ಸ್. ಜಮ್ಮು, ಗ್ಯಾಂಬಿಯಾ ಇದು ಸಿರಪ್ ನಲ್ಲಿ ಕಂಡುಬರುವಂತಹ ಕೆಲವೊಂದು ವಿಷಕಾರಿ ಕಲಬೆರಕೆ, ಟಾಕ್ಸಿಕ್ ಅಡಲ್ಟ್ರೆಂಟ್ಸ್ ಇದು. ಇದರಿಂದಾಗಿ ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತಹ ಅಪಾಯ ಎದುರಾಗಬಹುದು. ಮೊದಲು ಸಹ ಎಷ್ಟೋ ಜನ ಮಕ್ಕಳು ಸಾವನ್ನಪ್ಪಿದ್ರು. ಈ ಕಡೆ ಇಂಡಿಯಾಸ್ ಡ್ರಗ್ ಕಂಟ್ರೋಲ್ ಅಥಾರಿಟೀಸ್ ಲೈಕ್ CDSCO ಮತ್ತು ಸ್ಟೇಟ್ ಡಿಪಾರ್ಟ್ಮೆಂಟ್ಗಳು ಡ್ರಗ್ ಸೇಫ್ಟಿಯನ್ನ ನೋಡ್ಕೊಳ್ಳುವಂತಹ ಸಂಸ್ಥೆಗಳಾಗಿರುತ್ತೆ. ಇನ್ನು ಮಧ್ಯಪ್ರದೇಶ ಇವತ್ತಿನ ನೋಡಿ, ಮಧ್ಯಪ್ರದೇಶ ಅಂಡ್ ಕೇರಳ ಹ್ಯಾವ್ ಬ್ಯಾನ್ಡ್ ದಿ ಕೋಲ್ಡ್ ಡ್ರಿಫ್ ಕಾಫ್ ಸಿರಪ್. ಈ ನಿನ್ನೆ ಇಶ್ಯೂ ಆದ್ಮೇಲೆ ಇವತ್ತಿನ ನ್ಯೂಸ್ ಅಲ್ಲಿ ಬಂದಿದೆ, ಕೋಲ್ಡ್ ಡ್ರಿಫ್ ಕಾಫ್ ಸಿರಪ್ ಅನ್ನ ಬ್ಯಾನ್ ಮಾಡಿಬಿಟ್ಟಿದ್ದಾವೆ. ತಮಿಳುನಾಡು ಫೌಂಡ್ ಡೈಇಥೈಲ್ ಗ್ಲೈಕಾಲ್. ಹೆಚ್ಚಾಗಿ ಇವತ್ತು ಅಥವಾ ನಿನ್ನೆದ ನ್ಯೂಸ್ ಇದು. ಮೊನ್ನೆ ಸೈರಪ್ ಇಶ್ಯೂ ಆಗ್ತಾ ಇತ್ತಲ್ವಾ, 4 ದಿನದ ನ್ಯೂಸ್ ಇರೋದ್ರಿಂದ ನಿನ್ನೆ ಅಥವಾ ಇವತ್ತು ಬಂದಿದೆ. ತಮಿಳುನಾಡು ಫೌಂಡ್ ಡೈಇಥೈಲ್ ಗ್ಲೈಕಾಲ್ ಕಂಟಾಮಿನೇಷನ್, ಪ್ರಾಂಪ್ಟಿಂಗ್ ದಿ ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ begin risk-based inspections of drug manufacturing units across 6 states. ಆ ಒಂದು ಕಂಟಾಮಿನೇಷನ್ ಕಂಡು ಬಂದ ಮೇಲೆ ಮಧ್ಯಪ್ರದೇಶ, ಕೇರಳ ರಾಜ್ಯದಲ್ಲಿ ಈ ಸೈರಪ್ ಅನ್ನ ನಿಷೇಧಿಸಿಬಿಟ್ಟಿದ್ದಾವೆ. ಮತ್ತೆ ಕೇಂದ್ರ ಆರೋಗ್ಯ ಸಚಿವಾಲಯ ಈ 6 ರಾಜ್ಯಗಳಲ್ಲಿ ಏನ್ ಮಾಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ರಿಸ್ಕ್ ಬೇಸ್ಡ್ ಇನ್ಸ್ಪೆಕ್ಷನ್ ಅನ್ನ ಮಾಡಿ ಪ್ರಾರಂಭ ಮಾಡಿ ಅಂತ ಪ್ರೇರೇಪಿಸ್ತಾ ಇವೆ. ಅದಕ್ಕೆ ಒಂದು ಈ ರೀತಿ ಈಗ ಮಾಡಲೇಬೇಕಾದ ಪರಿಸ್ಥಿತಿ ಬಂದಿದೆ. ಇನ್ನು ರಿಸ್ಕ್ ಅಂತ ಇಲ್ಲಿ ಇದೆ. ರಿಸ್ಕ್ ಬೇಸ್ಡ್ ಇನ್ಸ್ಪೆಕ್ಷನ್ ಅಂತಂದ್ರೆ ರೆಗ್ಯುಲೇಟರಿ ಮೆಥಡ್ ವೇರ್ ಫಾರ್ಮಾಸ್ಯೂಟಿಕಲ್ ಯೂನಿಟ್ಸ್ ಆರ್ ಚೆಕ್ಡ್ ಬೇಸ್ಡ್ ಆನ್ ದಿ ಲೈಕ್ಲಿಹುಡ್ ಆಫ್ ಸೇಫ್ಟಿ ಥ್ರೂ ಕ್ವಾಲಿಟಿ ಫೇಲ್ಯೂರ್, ಏಮಿಂಗ್ ಟು ಸ್ಟ್ರೆಂಥನ್ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸಸ್ ಅಂಡ್ ಪ್ರಿವೆಂಟ್ ಸಬ್ಸ್ಟ್ಯಾಂಡರ್ಡ್ ಡ್ರಗ್ ಪ್ರೊಡಕ್ಷನ್. ಅಪಾಯ ಆಧಾರಿತ ತಪಾಸಣೆ, ರಿಸ್ಕ್ ಬೇಸ್ಡ್ ಇನ್ಸ್ಪೆಕ್ಷನ್ ಅಂತಂದ್ರೆ ಏನು? ಈಗ ಎಷ್ಟೋ ಕೆಮಿಕಲ್ ಫ್ಯಾಕ್ಟರಿಗಳಲ್ಲಿ, ಫಾರ್ಮಾಸ್ಯೂಟಿಕಲ್ಗಳಲ್ಲಿ ಅವರು ಬೇರೆ ಬೇರೆ ಮೆಥಡ್ಗಳನ್ನ ಯೂಸ್ ಮಾಡಿ, ಅಂತಂದ್ರೆ ಯಾವ್ದಾದ್ರು ಉತ್ಪಾದನಾ ಅಭ್ಯಾಸಗಳಿರುತ್ತಲ್ವಾ, ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಅಂತ ಇರುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ, ಔಷಧಿಯನ್ನು ಉತ್ಪಾದನೆ ಮಾಡಬೇಕಾದ್ರೆ ಯಾವ ಒಂದು ಮೆಥಡ್ಗಳನ್ನ ಅವರು ಫಾಲೋ ಮಾಡ್ತಾರೆ, ಸುರಕ್ಷತೆಯಿಂದ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾರಾ, ಗುಣಮಟ್ಟ ಯಾವ ರೀತಿ ಇದೆ, ಏನಾದ್ರು ಗುಣಮಟ್ಟ ವೈಫಲ್ಯ ಆಗ್ಬಿಟ್ರೆ ಅದರ ಆಧಾರದ ಮೇಲೆ ತಪಾಸಣೆ ನಡೆಸ್ತಾರೆ. ಅದರ ಮೂಲಕ ಒಂದು ರೆಗ್ಯುಲೇಟರಿ ಮೆಥಡ್ ತರ ಇದು. ಇದನ್ನ ಮಾಡಿದ ಮೇಲೆ ಅಲ್ಲಿ ಕರೆಕ್ಟ್ ಆದ ಪ್ರಾಕ್ಟೀಸ್ಗಳನ್ನ ಫಾಲೋ ಮಾಡ್ತಾ ಇದ್ದಾರಾ ಅಂತ ನೋಡ್ತಾರೆ. ಮತ್ತೆ ಅದ್ರ ಜೊತೆ ಮುಂದಿನ ದಿನಗಳಲ್ಲಿ ಕಳಪೆ ಗುಣಮಟ್ಟದ ಔಷಧ ಉತ್ಪಾದನೆ ಆಗಬಾರ್ದು. ಅದನ್ನ ತಡಿಲಿಕ್ಕೋಸ್ಕರ ಈ ಒಂದು ರಿಸ್ಕ್ ಬೇಸ್ಡ್ ಇನ್ಸ್ಪೆಕ್ಷನ್ ಅನ್ನು ನಡೆಸ್ತಾರೆ. ಇದರಿಂದಾಗಿ ಒಂದು ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಆಗಬೇಕು, ಮತ್ತೆ ಔಷಧ ಪೂರೈಕೆ ಸರಪಳಿ ಇರುತ್ತಲ್ವಾ, ಅಲ್ಲಿ ವಿಶ್ವಾಸಾರ್ಹತೆ ಹೆಚ್ಚಬೇಕು. ಆವಾಗ ಇದರಿಂದ ಮುಂದೆ ಹೆಲ್ಪ್ ಆಗಬಹುದು. ಮತ್ತೆ ಈ ನ್ಯೂಸ್ ಬಗ್ಗೆ ನೀವು ಕೇಳಿರ್ತೀರಿ, ಮೊನ್ನೆದು ಅಲ್ವಾ, UPSC ಏನ್ ಮಾಡಿದೆ ಅಂತ. UPSC has decided to release provisional answer key soon after the civil services preliminary exam, moving away from the earlier system of publishing them only after the entire recruitment cycle ended. ಅಂದ್ರೆ ಏನು ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. UPSC ಏನ್ ಮಾಡ್ತಾ ಇತ್ತು, 3 ತರ ಎಕ್ಸಾಮ್ ಇರುತ್ತೆ 3 ಸ್ಟೇಟ್ ಅಲ್ಲಿ. ಮೊದಲನೇ ಸ್ಟೇಜು ಪ್ರಿಲಿಮ್ಸ್, ನೆಕ್ಸ್ಟ್ ಮೇನ್ಸ್, ನೆಕ್ಸ್ಟ್ ಇಂಟರ್ವ್ಯೂ. ಪ್ರಿಲಿಮ್ಸ್ ಆಗುವಂಥದ್ದು ಮೊದಲನೇ ಸ್ಟೇಜ್ ಅಲ್ಲಿ. ಇದರ ಆನ್ಸರ್ ಕಿ ಅವರು ಬಿಡುಗಡೆ ಮಾಡೋದು ಯಾವಾಗ? ಎಲ್ಲಾ ಸ್ಟೇಜ್ ಮುಗಿದ ನಂತರ ಯಾರು ಸೆಲೆಕ್ಟ್ ಆಗಿದ್ದಾರೆ ಅದೆಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಆನ್ಸರ್ ಕೀ ಬಿಡುಗಡೆ ಮಾಡೋದನ್ನ ಮಾಡ್ತಾ ಇತ್ತು. ಆದ್ರೆ ಪ್ರಿಲಿಮ್ ಸ್ಟೇಜ್ ನಲ್ಲೇ ಬಂದಿರುವಂತಹ ರಿಸಲ್ಟ್ ಅನ್ನ ಆವಾಗಲೇ ಬಿಡುಗಡೆ ಮಾಡೋದಕ್ಕೆ ಏನ್ ತೊಂದರೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಹಾಗಾಗಿ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಿವಿಲ್ ಸರ್ವಿಸ್ಗಳ ಪ್ರಿಲಿಮಿನರಿ ಎಕ್ಸಾಮ್ ರಿಸಲ್ಟ್ ಅನ್ನೋಕ್ಕಿಂತ ನೋಡಿ, ಕೀ ರಿಸಲ್ಟ್ ಹೇಗೂ ಬರುತ್ತೆ, ರಿಸಲ್ಟ್ ಯಾರು ಸೆಲೆಕ್ಟ್ ಆಗಿದ್ದಾರೆ ಪ್ರಿಲಿಮ್ಸ್ ಅಲ್ಲಿ ಅನ್ನೋದು ಬರ್ತಾ ಇರುತ್ತೆ. ಆದ್ರೆ ಅದರ ಆನ್ಸರ್ ಕೀ ಬರ್ತಾ ಇರ್ಲಿಲ್ಲ. ತಾತ್ಕಾಲಿಕ ಉತ್ತರಗಳನ್ನ, ಪ್ರೊವಿಷನಲ್ ಆನ್ಸರ್ ಕೀಯನ್ನ ಬಿಡುಗಡೆ ಮಾಡಬೇಕು, ಪ್ರಿಲಿಮ್ಸ್ ಮುಗಿದ್ಮೇಲೆ ಸ್ವಲ್ಪ ದಿನದಲ್ಲೇ ಬಿಡುಗಡೆ ಮಾಡಬೇಕು ಅಂತ ಅದು ನಿರ್ಧಾರ ಮಾಡಿದೆ. ಎಲ್ಲಾ ನೇಮಕಾತಿ ಮುಗಿದ್ಮೇಲೆ ಉತ್ತರಗಳನ್ನ ಪ್ರಕಟ ಮಾಡ್ತಾ ಇತ್ತು ಮೊದಲು. ತಾತ್ಕಾಲಿಕ ಉತ್ತರ ಅಂತಂದ್ರೆ ಈಗ ಪಾರದರ್ಶಕತೆ ಇರಬೇಕು. ಯಾವ ಒಂದು ಕೀ ಆನ್ಸರ್ ಅನ್ನ ಇಟ್ಕೊಂಡಿದೀವಿ ಅದನ್ನ, ಮತ್ತೆ ಕ್ಯಾಂಡಿಡೇಟ್ಸ್ ಗಳಿಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರೆ ಅದನ್ನ ಸಹ ನಾವು ಅಲ್ಲಿ ಸಲ್ಲಿಸಬಹುದು. ಮತ್ತೆ ಏನಾದ್ರು ಕರೆಕ್ಷನ್, ಫೈನಲ್ ರಿಸಲ್ಟ್ ಇಂದ ಮೊದಲೇ ಏನಾದ್ರು ಕರೆಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲೂ ಸಹ ನಾವು ಕೆಲವೊಂದನ್ನ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಇದು ಅವಕಾಶ ಮಾಡಿ ಕೊಡುತ್ತೆ. ರಿಕ್ರೂಟ್ಮೆಂಟ್ ಸೈಕಲ್ ಅಂತಂದ್ರೆ ಏನು? ಫುಲ್ ಪ್ರೊಸೆಸ್ ಅಲ್ವಾ, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ ಸ್ಟೇಜ್ ಎಲ್ಲ ಸೇರಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅಂತ ಕಳಿಸ್ತಾರೆ.
ಆಲ್ಮೋಸ್ಟ್ ಇದಕ್ಕೆ 1 ವರ್ಷ ಬೇಕಾಗುತ್ತೆ. 1 ವರ್ಷದ ಒಂದು ಅವಧಿ. ಎಲ್ಲ ಮುಗಿದ್ಮೇಲೆ ಆನ್ಸರ್ ಕೀ ಬಿಡುಗಡೆ ಮಾಡೋದ್ರಿಂದ ಮೊದಲು ಅನ್ಸರ್ಟಿನಿಟಿ ಜಾಸ್ತಿ ಇರ್ತಾ ಇತ್ತು. ಅಂದ್ರೆ ಯಾವ ಆನ್ಸರ್ ಕರೆಕ್ಟ್ ಅನ್ನೋದೇ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ 1 ವರ್ಷ ಕಾಯಬೇಕಾಗ್ತಿತ್ತು. ಹೀಗಾಗಿ ಈ ಒಂದು ಅನಿಶ್ಚಿತತೆಯನ್ನ UPSC ಕಡಿಮೆ ಮಾಡಲಿಕ್ಕೆ ಮುಂದಾಗಿದೆ. ಇದಾದ ನಂತರ ಎಕ್ಸ್ಪರ್ಟ್ ಆರ್ಗ್ಯೂ ದಟ್ ಇಂಡಿಯಾಸ್ ಕರೆಂಟ್ ಒನ್ಸ್ ಅ ಇಯರ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನೇಷನ್ ಪ್ಲಾನ್ ಇಸ್ ಇನ್ಎಫೆಕ್ಟಿವ್ ಸಿನ್ಸ್ ದಿ ವೈರಸ್ ಪೀಕ್ಸ್ ಟ್ವೈಸ್ ಆನ್ಯುವಲಿ. ನಮ್ಮ ದೇಶದಲ್ಲಿ ಏನ್ ಮಾಡ್ತಿದ್ದಾರೆ, ಇನ್ಫ್ಲೂಯೆನ್ಸಾ ಇರುತ್ತಲ್ವಾ, ಅದಕ್ಕೆ ವರ್ಷಕ್ಕೊಂದ್ಸರಿ ಲಸಿಕೆ ಕೊಡ್ತಾರೆ. ಆದ್ರೆ ಇದು ನಿಷ್ಪರಿಣಾಮಕಾರಿ. ಅಂತಂದ್ರೆ ಇದರಿಂದ ಜಾಸ್ತಿ ಎಫೆಕ್ಟ್ ಆಗೋದಿಲ್ಲ. ಯಾಕಂದ್ರೆ ವೈರಸ್ ವರ್ಷಕ್ಕೆ 2 ಸಾರಿ ಪೀಕಲ್ಲಿ ಇರುತ್ತೆ. ಹಾಗಾಗಿ ವರ್ಷಕ್ಕೊಂದ್ಸಾರಿ ಲಸಿಕೆ ಕೊಟ್ರೆ ಸಾಕಾಗೋದಿಲ್ಲ. ದೇ ಸಜೆಸ್ಟ್ ಅ ಬೈ ಆನ್ಯುವಲ್ ವ್ಯಾಕ್ಸಿನೇಷನ್ ಸ್ಕೆಡ್ಯೂಲ್. 2 ಸಾರಿ ಲಸಿಕೆಯನ್ನು ಕೊಡಿ ವರ್ಷಕ್ಕೆ. ಅಂಡ್ ಗವರ್ಮೆಂಟ್ ಇನ್ಕ್ಲೂಷನ್ ಅಂಡರ್ ದಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಟು ಎನ್ಶೋರ್ ಕಂಟಿನ್ಯೂಸ್ ಪ್ರೊಟೆಕ್ಷನ್ ಅಂಡ್ ರೆಡ್ಯೂಸ್ ಇಲ್ನೆಸ್ ಅಂಡ್ ಡೆತ್ಸ್. ಹಾಗಾಗಿ ಸರ್ಕಾರ ಸಹ ಪಾಲ್ಗೊಳ್ಬೇಕು. ಅದ್ರ ಜೊತೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಂದ್ರೆ ನಾವೇನ್ ಮಾಡ್ತಾ ಇದ್ದೇವೆ, ಸಾರ್ವತ್ರಿಕ ರೋಗ ನಿರೋಧಕ ಕಾರ್ಯಕ್ರಮ ಅಂತ. ಎಲ್ರಿಗೂ ಇಮ್ಯುನಿಟಿ ಇರಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಲಸಿಕೆ ಕೊಡುವಂತೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅಲ್ಲಿ ಸರ್ಕಾರ ಸಹ ಚೆನ್ನಾಗಿ ಪಾಲ್ಗೊಳ್ಳಬೇಕು ಅನ್ನುವಂತಹ ಕೆಲವು ಎಕ್ಸ್ಪರ್ಟ್ಗಳು ಸಲಹೆ ಕೊಟ್ಟಿದ್ದಾರೆ. ಇನ್ನು ಆಂಟಿಜೆನಿಕ್ ಡ್ರಿಫ್ಟ್ ಅಂತ ಬರುತ್ತೆ, ಈ ಟರ್ಮ್ ನೋಡಿ ಇಟ್ಕೊಳ್ಳಿ. ಸ್ಮಾಲ್ ಕಂಟಿನ್ಯೂಸ್ ಜೆನೆಟಿಕ್ ಮ್ಯೂಟೇಷನ್ ಇನ್ ಇನ್ಫ್ಲೂಯೆನ್ಸಾ ವೈರಸ್ಗಳಿಗೆ ಸಂಬಂಧಪಟ್ಟಿದ್ದು ಇದು. ಫಿಲಿಮ್ಸ್ ಅಲ್ಲಿ ಇಂತಹ ಕ್ವಶನ್ಗಳು ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಂಟಿಜೆನಿಕ್ ಡ್ರಿಫ್ಟ್ ದಟ್ ಚೇಂಜ್ ದರ್ ಸರ್ಫೇಸ್ ಪ್ರೋಟೀನ್ಸ್. ಈ ವೈರಸ್ಗಳು ಇರ್ತಾವಲ್ವಾ, ವೈರಸ್ಗಳ ಮೇಲ್ಮೈ ಮೇಲೆ ಒಂದು ಪ್ರೋಟೀನ್ ಇರುತ್ತೆ. ಈಗ ನಾವೊಂದು ವ್ಯಾಕ್ಸಿನ್ ತಗೊಂಡ್ಮೇಲೆ ನಮ್ಮ ದೇಹದಲ್ಲಿ ಕೆಲವು ಬದಲಾವಣೆಗಳಾಗುತ್ತೆ. ರೋಗ ನಿರೋಧಕ ಶಕ್ತಿ, ಇಮ್ಯುನಿಟಿ ಡೆವಲಪ್ ಆಗುತ್ತೆ. ಈಗ ಸ್ಪೈಕ್ ಪ್ರೋಟೀನ್ ಅಂತ ಇತ್ತು COVID-19 ವೈರಸ್. ಆ ಒಂದು ವೈರಸ್ಸಿನ ಮೇಲ್ಮೈ ಸರ್ಫೇಸ್ ಮೇಲೆ ಸ್ಪೈಕ್ ಪ್ರೋಟೀನ್ ಇತ್ತು. ಈಗ ನಾವು ಇಮ್ಯುನಿಟಿ ನಮ್ಗೆ ಇದೆ ಅಂತಂದ್ರೆ, ನಮ್ಮ ದೇಹದಲ್ಲಿ ಆಲ್ರೆಡಿ ಲಸಿಕೆ ಎಫೆಕ್ಟ್ ಆಗಿ ಇದೆ ಅಂತಂದ್ರೆ, ಆ ಇಮ್ಯುನಿಟಿಗೆ ಗೊತ್ತಾಗ್ಬಿಡುತ್ತೆ. ಸ್ಪೈಕ್ ಪ್ರೋಟೀನ್ ನೋಡ್ಕೊಂಡೆ ಓಹೋ ಇದು ವೈರಸ್ ಅಂತ ಗೊತ್ತಾಗ್ಬಿಡುತ್ತೆ. ಆವಾಗ ಅದು ಡಿಸ್ಟ್ರಾಯ್ ಮಾಡುತ್ತೆ, ಅಥವಾ ನಮ್ಮ ದೇಹದ ಒಳಗಡೆ ಎಂಟರ್ ಆಗ್ಲಿಕ್ಕೆ ಬಿಡೋದಿಲ್ಲ. ಆದ್ರೆ ಇಲ್ಲೇನಾಗ್ತಾ ಇದೆ, ಇನ್ಫ್ಲೂಯೆನ್ಸಾ ವೈರಸ್ಗಳು ಆ ಸರ್ಫೇಸ್ ಪ್ರೋಟೀನ್ ಗಳನ್ನ ಚೇಂಜ್ ಮಾಡ್ಕೊಳ್ತಾ ಇವೆ ಅವಾಗ. ಹಿಂದಿನ ಸಾರಿ ಇನ್ಫ್ಲೂಯೆನ್ಸಾ ವೈರಸ್ ಬಂತು ಅಂತಂದ್ರೆ ಆವಾಗ ಅದ್ರ ಮೇಲ್ಗಡೆ ಇರೋ ಪ್ರೋಟೀನ್ ಒಂಥರ ಇತ್ತು, ಈಗ ಇನ್ನೊಂದ್ ತರ ಇದೆ. ಇದರಿಂದ ಏನಾಗ್ತಾ ಇದೆ, ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಗೆ ಅದನ್ನ ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಅಂತಂದ್ರೆ ಸ್ಮಾಲ್ ಕಂಟಿನ್ಯೂಸ್ ಆಗಿ ಜೆನೆಟಿಕ್ ಮ್ಯೂಟೇಷನ್ ಆಗ್ತಾ ಇದೆ, ಸರ್ಫೇಸ್ ಪ್ರೋಟೀನ್ ಚೇಂಜ್ ಆಗುತ್ತೆ. ಹಾಗಾಗಿ ಅಲೋವಿಂಗ್ ದೆಮ್ ಟು ಎಸ್ಕೇಪ್ ಇಮ್ಯುನಿಟಿ ಫ್ರಮ್ ಪ್ರೀವಿಯಸ್ ಇನ್ಫೆಕ್ಷನ್ ಆರ್ ವ್ಯಾಕ್ಸಿನ್ಸ್. ಮೊದಲಿ ಒಂದ್ಸಾರಿ ಇನ್ಫೆಕ್ಷನ್ ಆಗಿರಬಹುದು, ನೆಕ್ಸ್ಟ್ ಟೈಮ್ ಇನ್ಫೆಕ್ಷನ್ ಆದಾಗಲೂ ಮತ್ತೆ ಆ ವೈರಸ್ ಅಟ್ಯಾಕ್ ಆಗುತ್ತೆ. ವ್ಯಾಕ್ಸಿನ್ ತೆಗೆದುಕೊಂಡ್ರು ನಮ್ಗೆ ಎಫೆಕ್ಟ್ ಇನ್ನು ವ್ಯಾಕ್ಸಿನ್ ಒಂದು ಪರಿಣಾಮಕಾರಿತ್ವ ಅಲ್ಲಿ ಇರೋದಿಲ್ಲ. ವಿಚ್ ಇಸ್ ವೈ ಫ್ಲೂ ವ್ಯಾಕ್ಸಿನ್ಸ್ ಮಸ್ಟ್ ಬಿ ಅಪ್ಡೇಟೆಡ್ ಎವ್ರಿ ಇಯರ್. ನೋಡಿ, ಅದಕ್ಕೋಸ್ಕರನೇ ಫ್ಲೂ ವ್ಯಾಕ್ಸಿನ್ ಗಳನ್ನ ಪ್ರತಿ ವರ್ಷ ಅಪ್ಡೇಟ್ ಮಾಡ್ಬೇಕಾಗತ್ತೆ ಎಷ್ಟೋ ಸಾರಿ. ಯಾಕಂದ್ರೆ ಅವ್ರ ಪ್ರೋಟೀನ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾನೆ ಇರುತ್ತೆ. ನಮ್ಮ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಂತಂದ್ರೆ ಇಂಡಿಯಾಸ್ ಫ್ಲಾಗ್ಶಿಪ್ ಪಬ್ಲಿಕ್ ವ್ಯಾಕ್ಸಿನೇಷನ್ ಸ್ಕೀಮ್ ದಟ್ ಪ್ರೊವೈಡ್ಸ್ ಫ್ರೀ ಇಮ್ಯುನೈಸೇಷನ್ ಅಗೇನ್ಸ್ಟ್ ಮೇಜರ್ ಡಿಸೀಸಸ್. ಈಗ ಇನ್ಫ್ಲೂಯೆನ್ಸಾ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ, ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಆರ್ ನಾಟ್ ಇನ್ಕ್ಲೂಡೆಡ್ ಇನ್ ಇಟ್. ಅದಕ್ಕೋಸ್ಕರನೇ ಹೇಳಿದ್ರಲ್ವಾ ಮೇಲ್ಗಡೆ, ಇದರಲ್ಲಿ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಅಲ್ಲಿ ಇನ್ಫ್ಲೂಯೆನ್ಸಾವನ್ನ ಆಡ್ ಮಾಡಿ ಅಂತ. ಈ ಲಿಮಿಟಿಂಗ್ ಆಕ್ಸೆಸಿಬಿಲಿಟಿ ಅಂಡ್ ಪಬ್ಲಿಕ್ ಅವೇರ್ನೆಸ್ ಡಿಸ್ಪೈಟ್ ಇಂಡಿಯಾ ಸ್ಟ್ರಾಂಗ್ ವ್ಯಾಕ್ಸಿನ್ ಪ್ರೊಡಕ್ಷನ್ ಕೆಪಾಸಿಟಿ. ನಮ್ಮ ದೇಶದಲ್ಲಿ ಲಸಿಕೆ ಉತ್ಪಾದನಾ ಸಾಮರ್ಥ್ಯ ಬಹಳ ದೊಡ್ಡದಿದೆ, ಆದ್ರೂ ಅದರಲ್ಲಿ ಇನ್ಫ್ಲೂಯೆನ್ಸಾ ಸೇರಿಸಿಲ್ಲ. ಇದಾದ ನಂತರ ಟೊರೆನ್ಷಿಯಲ್ ರೇನ್ ಇನ್ ಡಾರ್ಜಿಲಿಂಗ್, ನಾರ್ದರ್ನ್ ವೆಸ್ಟ್ ಬೆಂಗಾಲ್ ಟ್ರಿಗರ್ಡ್ ಮ್ಯಾಸಿವ್ ಲ್ಯಾಂಡ್ಸ್ಲೈಡ್ ಕಿಲ್ಲಿಂಗ್ ಅಟ್ ಲೀಸ್ಟ್ 23 ಪೀಪಲ್. ಟೊರೆನ್ಷಿಯಲ್ ರೇನ್ ಅಂತಂದ್ರೆ ಭಾರಿ ಮಳೆ. ಡಾರ್ಜಿಲಿಂಗ್, ಉತ್ತರ ಪಶ್ಚಿಮ ಬಂಗಾಳದಲ್ಲೆಲ್ಲ ಭಾರಿ ಮಳೆಯಿಂದಾಗಿ ಭೂಕುಸಿತ ಆಗಿಬಿಟ್ಟಿದೆ. 23 ಜನ ಸಾವನ್ನಪ್ಪಿದ್ದಾರೆ. ಕೊಲಾಪ್ಸಿಂಗ್ ಬ್ರಿಡ್ಜ್ ಓವರ್ ಬಾಲ್ಸನ್ ರಿವರಿಗೆ ನಿರ್ಮಿಸಿದಂತಹ ಬ್ರಿಡ್ಜ್ ಕೊಲಾಪ್ಸ್ ಆಗ್ಬಿಟ್ಟಿದೆ. ಸಿವಿಯರ್ಲಿ ಡಿಸ್ರಪ್ಟಿಂಗ್ ರೋಡ್ ಕನೆಕ್ಟಿವಿಟಿ ಟು ಮಿರಿಕ್ ಅಂಡ್ ಡಾರ್ಜಿಲಿಂಗ್. ಮಿರಕ್ ಮತ್ತೆ ಡಾರ್ಜಿಲಿಂಗ್ ಹೋಗುವ ರಸ್ತೆ ಸಂಪರ್ಕಕ್ಕೆ ತೀವ್ರ ಅಡಚಣೆ ಉಂಟಾಗ್ತಾ ಇದೆ. ರೆಡ್ ಅಲರ್ಟ್ ಇಶ್ಯೂಡ್ ಮಾಡಿದ್ದಾರೆ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು. ಎಕ್ಸ್ಟ್ರೀಮ್ಲಿ ಹೆವಿ ರೇನ್ಫಾಲ್ 204.5 ಮಿಲಿಮೀಟರ್ ಇನ್ 24 ಅವರ್ಸ್. ಇಷ್ಟು ದೊಡ್ಡ ಮಟ್ಟದಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಮತ್ತೆ ಅದ್ರ ಜೊತೆ ಫ್ಲಡ್ಸ್, ಲ್ಯಾಂಡ್ ಸ್ಲೈಡ್ ಎಲ್ಲ ಆಗುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಅಥಾರಿಟೀಸ್ಗಳು ಬಹಳ ಬೇಗ ಎಮರ್ಜೆನ್ಸಿ ಆಕ್ಷನ್ ಅನ್ನ ಕೈಗೊಳ್ಳಬೇಕು ಅಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಲ್ಯಾಂಡ್ ಸ್ಲೈಡ್ ಇಸ್ ಡೌನ್ವರ್ಡ್ ಮೂವ್ಮೆಂಟ್ ಆಫ್ ಸಾಯಿಲ್. ಲ್ಯಾಂಡ್ ಸ್ಲೈಡ್, ಭೂಕುಸಿತ ಅಂತಂದ್ರೆ ಏನು, ಮಣ್ಣು ಕಲ್ಲು ಅವಶೇಷಗಳು ಬೇರೆ ಬೇರೆದೆಲ್ಲ ಡೌನ್ವರ್ಡ್ ಮೂವ್ಮೆಂಟ್, ಕೆಳಗಡೆ ಚಲಿಸ್ತಾ ಹೋಗೋದು, ಕೆಳಮುಖ ಚಲನೆ ಅಂತ ಹೇಳ್ಬಹುದು. ಯಾವುದರಿಂದಾಗಿ, ಕಾಸ್ಡ್ ಬೈ ಫ್ಯಾಕ್ಟರ್ಸ್ ಲೈಕ್ ರೇನ್ಫಾಲ್, ಮಳೆಯಿಂದ, ಡಿಫಾರೆಸ್ಟೇಷನ್,
ಈ ಕಡೆ ಕಾಡನ್ನ ಕಡಿದು ಬಿಟ್ಟಿದ್ದೇವೆ ಮೊದಲೇ. ಸ್ಲೋಪ್ ಇನ್ಸ್ಟೆಬಿಲಿಟಿ, ಇಳಿಮುಖ ಅಥವಾ ಇಳಿಜಾರಿನಲ್ಲಿ ಇನ್ಸ್ಟೆಬಿಲಿಟಿ ಇರೋದು. ಹಾಗಾಗಿ ಆ ಅಸ್ಥಿರತೆ ಇರೋದ್ರಿಂದ ಮಣ್ಣು, ಕಲ್ಲು, ಬೇರೆ ಬೇರೆ ಡೆಬ್ರಿಸ್ಗಳೆಲ್ಲ ಕೆಳಮುಖ ಚಲಿಸ್ತಾ ಇರುತ್ತವೆ. ಡಾರ್ಜಿಲಿಂಗ್ ಡ್ಯೂ ಟು ಸ್ಟೀಪ್ ಟೆರೇನ್ ಅಂಡ್ ಹೆವಿ ಮಾನ್ಸೂನ್ ರೇನ್. ಅಲ್ಲಿ ಮಾನ್ಸೂನ್ ರೇನ್ ಆಲ್ರೆಡಿ ಜಾಸ್ತಿ ಇದೆ, ಬರ್ತಾ ಇದೆ. ಅದ್ರ ಜೊತೆ ಟೆರೇನು, ಆ ಭೂ ಪ್ರದೇಶ ಸಹ ಇಳಿಜಾರು ಇರೋದ್ರಿಂದ, ಕಡಿದಾದ ಇಳಿಜಾರು ಇಂತಹ ಪ್ರದೇಶಗಳಿರೋದ್ರಿಂದ ಅಲ್ಲಿ ಲ್ಯಾಂಡ್ ಸ್ಲೈಡ್ಗಳು ಜಾಸ್ತಿ ಆಗ್ತಾನೆ ಇರುತ್ತೆ. India and United Kingdom began the 4-day exercise Konkan in the Western Indian Ocean, led by the aircraft carriers INS Vikrant, HMS Prince of Wales, to enhance joint maritime and air defense capabilities under the Indo-Pacific Security Framework. ಭಾರತ ಮತ್ತೆ ಯುಕೆ, ಯುನೈಟೆಡ್ ಕಿಂಗ್ಡಮ್ 4 ದಿನಗಳ ಸಮರಾಭ್ಯಾಸ ಕೊಂಕಣ್ ಅನ್ನುವಂಥದ್ದನ್ನ ಪ್ರಾರಂಭಿಸ್ತಾ ಇವೆ. ಇದರಲ್ಲಿ INS ವಿಕ್ರಾಂತ್, HMS ಪ್ರಿನ್ಸ್ ಆಫ್ ವೇಲ್ಸ್ ಎರಡು ಮುಖ್ಯವಾಗಿ ನೇತೃತ್ವವನ್ನು ವಹಿಸಿಕೊಂಡಿವೆ. ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತಹ ಸೆಕ್ಯೂರಿಟಿ ಫ್ರೇಮ್ವರ್ಕ್, ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸೋದು ಇದರ ಉದ್ದೇಶ. ಎಕ್ಸೈಸ್ ಕೊಂಕಣ್ಣು ನೋಡಿ, ಬಯಲ್ಯಾಟ್ರಲ್ ನೇವಲ್ ಡ್ರಿಲ್ ಅಂತಂದ್ರೆ ನೌಕಾಪಡೆಯ ನಡೆಸುವಂತಹ ದ್ವಿಪಕ್ಷೀಯ ಡ್ರಿಲ್ ಸ್ಟಾರ್ಟ್ ಬಿಟ್ವೀನ್ ಇಂಡಿಯನ್ ನೇವಿ ಮತ್ತೆ ರಾಯಲ್ ನೇವಿ. ಅಲ್ಲಿನ ರಾಯಲ್ ನೇವಿ ಮತ್ತೆ ನಮ್ಮ ಇಂಡಿಯನ್ ನೇವಿ ಫಸ್ಟ್ ಆಗಿದ್ದು 2004ರಲ್ಲಿ. ಇದರ ಉದ್ದೇಶ ಏನು? ಏಮ್ಡ್ ಅಟ್ ಇಂಪ್ರೂವಿಂಗ್ ಇಂಟರ್ಆಪರಬಿಲಿಟಿ ಇನ್ ಏರಿಯಾಸ್ ಲೈಕ್ ಆಂಟಿ ಸಬ್ಮರೀನ್ ವಾರ್ಫೇರ್, ಏರ್ ಡಿಫೆನ್ಸ್ ಅಂಡ್ ಮ್ಯಾರಿಟೈಮ್ ಸೆಕ್ಯೂರಿಟಿ. ಜಲಾಂತರ್ಗಾಮಿ ಸಂಬಂಧಪಟ್ಟಂತ ಯುದ್ಧ, ವಾಯು ರಕ್ಷಣೆ, ಕಡಲ ಭದ್ರತೆ ಎಲ್ಲಾ ಕ್ಷೇತ್ರಗಳಲ್ಲಿ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಇದರ ಗುರಿ. ಆಪರೇಷನ್ ಹೈಮಾಸ್ಟ್ ಅಂತ ಒಂದಿದೆ, ಇದನ್ನ ಸರಿಯಾಗಿ ನೋಡ್ಕೊಳ್ಳಿ. ಆಪರೇಷನ್ ಹೈಮಾಸ್ಟ್ is the UK's multinational global deployment mission involving complex joint exercises with allied nations including India, strengthen defense cooperation and uphold free and open Indo-Pacific. ಇದು ಯುಕೆದು ಬಹುರಾಷ್ಟ್ರೀಯ ನಿಯೋಜನಾ ಕಾರ್ಯಾಚರಣೆ. ಇಲ್ಲಿ ಬೇರೆ ಬೇರೆ ದೇಶಗಳ ಜೊತೆ, ಮಿತ್ರ ರಾಷ್ಟ್ರಗಳ ಜೊತೆ ಜಂಟಿ ಸಮರಾಭ್ಯಾಸಗಳನ್ನು ಒಳಗೊಂಡಿರುತ್ತೆ. ಕಾಂಪ್ಲೆಕ್ಸ್ ಜಾಯಿಂಟ್ ಎಕ್ಸರ್ಸೈಸಸ್ ವಿತ್ ಅಲೈಡ್ ನೇಷನ್ಸ್, ಇಂಡಿಯಾ ಸಹ ಅದರಲ್ಲಿ ಇರುತ್ತೆ. ಯಾವ ದೇಶ ಅಂತ ನೋಡ್ಕೊಳ್ಳಿ. ಆಪರೇಷನ್ ಹೈಮಾಸ್ಟ್ ಯುಕೆದು. ಮುಖ್ಯವಾಗಿ ಮಲ್ಟಿನ್ಯಾಷನಲ್ ಗ್ಲೋಬಲ್ ಡಿಪ್ಲಾಯ್ಮೆಂಟ್ ಮಿಷನ್, ಅಲ್ಲಿ ಜಾಯಿಂಟ್ ಎಕ್ಸರ್ಸೈಸ್ಗಳಿರುತ್ತೆ ಅದರ ಅಲೈಡ್ ನೇಷನ್ಸ್ಗಳ ಜೊತೆ. ಯಾಕೆ ಮಾಡ್ತಾರೆ? ಡಿಫೆನ್ಸ್ ಕೋಆಪರೇಷನ್ ಮತ್ತೆ ಇಂಡೋ ಪೆಸಿಫಿಕ್, ಫ್ರೀ ಮತ್ತೆ ಓಪನ್ ಆಗಿರುವಂತಹ ಇಂಡೋ ಪೆಸಿಫಿಕ್, ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಾರೆ. ಇನ್ನು ಝೀನೋಬಯಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತ ವಿಷಯ, ಟರ್ಮ್ ಇಂಪಾರ್ಟೆಂಟ್, is an emerging field that explores how life could exist using biological systems different from Earth-based DNA and RNA, aiming to understand whether life beyond Earth could have alternative genetic codes or chemical foundations. ಝೀನೋಬಯಾಲಜಿ ಅಂತಂದ್ರೆ ಹೊಸ ಫೀಲ್ಡ್, ಇದು ಉದಯೋನ್ಮುಖ ಕ್ಷೇತ್ರ. ಈಗ ನಮ್ಮ ಭೂಮಿ ಮೇಲೆ DNA, RNA ಇಂದಾಗಿ ಈ ಜೈವಿಕ ವ್ಯವಸ್ಥೆ ಕ್ರಿಯೇಟ್ ಆಗಿದೆ. ಆದ್ರೆ ಇದ್ರ ಬಿಟ್ಟು ಬೇರೆ ಯಾವ್ದಾದ್ರು ರೀತಿ ಮೂಲಕ, ಯಾವ್ದಾದ್ರು ಒಂದು ವ್ಯವಸ್ಥೆ ಬಳಸ್ಕೊಂಡು ಯಾವ್ದಾದ್ರು ಜೀವಿ ಉತ್ಪನ್ನ ಆಗಿರಬಹುದಾ, ಜೀವಿ ಹುಟ್ಟಿರಬಹುದಾ, ಅಥವಾ ಅದರಿಂದ ಅಸ್ತಿತ್ವದಲ್ಲಿ ಇರಬಹುದಾ ಅನ್ನೋದನ್ನ ಚೆಕ್ ಮಾಡೋದು, ಅದನ್ನ ಅನ್ವೇಷಣೆ ಮಾಡೋದು ಝೀನೋಬಯಾಲಜಿ ಫೀಲ್ಡಿನ ಕೆಲಸ. ಭೂಮಿ ಬಿಟ್ಟು ಟೆಸ್ಟಿಂಗ್ ಇಫ್ ಲೈಫ್ ಕ್ಯಾನ್ ಎಕ್ಸಿಸ್ಟ್ ನ್ಯೂ ಜೆನೆಟಿಕ್ ಕೋಡ್ಸ್, ಮಾಲಿಕ್ಯೂಲ್ಸ್ ಆರ್ ಸಾಲಿಡ್ಸ್ ಲೈಕ್ ಮೀಥೇನ್ ಇನ್ಸ್ಟೆಡ್ ಆಫ್ ವಾಟರ್. ನಮ್ಮ ಒಂದು ಜೆನೆಟಿಕ್ ಕೋಡ್ ಇದೆ ಅಲ್ವಾ, ಆನುವಂಶಿಕ ಸಂಕೇತಗಳು. ಈ ಜೆನೆಟಿಕ್ ಕೋಡ್ ನಮ್ಮ ಹಿರಿಯರಿಂದ ನಮಗ್ ಬಂದಿರುತ್ತೆ. ಅದು ಬಂದ್ರೆ ಮಾತ್ರ ಪ್ರೋಟೀನ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗುತ್ತೆ, ಅದರಿಂದಾಗಿ ಎಲ್ಲ ಸೆಲ್ಗಳು ಬಿಲ್ಡ್ ಆಗ್ತಾ ಹೋಗುತ್ತೆ, ದೇಹದಲ್ಲಿ ಆರ್ಗನ್ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ತರ ತುಂಬಾ ಡೀಟೇಲ್ ಆಗಿ ನೀವು ಬಯಾಲಜಿಯಲ್ಲಿ ಓದ್ತೀರಿ, ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ. ಈ ಜೆನೆಟಿಕ್ ಕೋಡ್ಗಳು ಬೇರೆ ತರ ಇರಬಹುದಾ? ನಾವೇನೋ ಅಂದ್ಕೊಂಡಿರ್ತೀವಿ, ಇದನ್ನು ಬಿಟ್ಟು ಬೇರೆ ಯಾವ್ದಾದ್ರು ಒಂದು ರೀತಿ ಅಲ್ಟರ್ನೇಟಿವ್ ಇರಬಹುದಾ? ಅಥವಾ ಕೆಮಿಕಲ್ ಆಗಿ ಬೇರೆ ಯಾವ್ದಾದ್ರು ರೀತಿಯಲ್ಲಿ ಜೀವಿ ಸೃಷ್ಟಿಗಳು ಆಗಬಹುದು, ಜೈವಿಕ ಸೃಷ್ಟಿ ಆಗಬಹುದಾ? ಮೊದಲು ನಾವು ಭೂಮಿ ಮೇಲೆ ಜೀವಿ ಹೇಗೆ ಸೃಷ್ಟಿ ಆಯ್ತು ಅನ್ನೋದಕ್ಕೆ ಓಷನ್ ಅಲ್ಲಿ ಎಕ್ಸಾಂಪಲ್ ಕೊಡ್ತೇವೆ. ಮೊದಲು ತುಂಬಾ ಅರ್ತ್ ಫಾರ್ಮೇಶನ್ ಆಗ್ಬೇಕಾದ್ರೆ ಅದನ್ನ ನೋಡಿದ್ದೇವೆ, ಜಿಯೋಗ್ರಫಿಯಲ್ಲಿ ಅದನ್ನ ನೋಡ್ತೇವೆ. ನನ್ನ UPSC ಮೈಂಡ್ ಗೇಮ್ ಚಾನಲ್ ನೀವು ನೋಡಿದ್ರೆ ಈಗ ಜಿಯೋಗ್ರಫಿ ಮತ್ತೆ ಪೊಲಿಟಿ ಕ್ಲಾಸ್ಗಳು ಆಗ್ತಾ ಇದೆ, ಅದನ್ನ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೀವು ನೋಡಬಹುದು. ಈಗ ರೀಸೆಂಟ್ ಆಗಿ ಅರ್ತ್ ಫಾರ್ಮೇಶನ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲೂ ಸಹ ಹೇಗೆ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಅರ್ತ್ ಫಾರ್ಮೇಶನ್ ಆಯ್ತು, ಅಲ್ಲಿ ಹೇಗೆ ಸೈನೋ ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಕೆಮಿಕಲ್ ಇಂದಾಗಿ ಸೃಷ್ಟಿ ಆಯ್ತು ಅನ್ನೋದೆಲ್ಲ ನಾವು ಡಿಸ್ಕಸ್ ಮಾಡಿದ್ದೇವೆ. ಹಾಗಾದ್ರೆ ಅದಕ್ಕಾಗಿ ಬೇಕಾದ್ರೆ ನೀವು ಚೆಕ್ ಮಾಡಬಹುದು UPSC ಮೈಂಡ್ ಗೇಮ್ ಯೂಟ್ಯೂಬ್ ಚಾನಲ್ ಅನ್ನ. ಅಲ್ಲಿ ಈಗ ಸದ್ಯಕ್ಕೆ ಜಿಯೋಗ್ರಫಿ ಮತ್ತೆ ಪೊಲಿಟಿ ಕ್ಲಾಸ್ ನಡೀತಾ ಇದೆ.
ಇಲ್ಲಿ ನಾವು ನೋಡ್ಲಿಕ್ಕೆ ಕೊಟ್ಟಿರೋದೇನು, ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಭೂಮಿ ಮೇಲೆ ಮೀಥೇನ್, ವಾಟರ್, ಇದು ಎರಡರಲ್ಲಿ ಜೀವಿಗಳ ಸೃಷ್ಟಿಯಾಗಿರೋದು ವಾಟರ್ ಇಂದ, ಓಷನ್ಗಳಿಂದ. ಆದ್ರೆ ಇದನ್ನ ಬಿಟ್ಟು, ವಾಟರ್ ಬಿಟ್ಟು ಮೀಥೇನ್ ಇಂದಾನು ಸೃಷ್ಟಿ ಆಗಬಹುದಾ, ಅಥವಾ ಬೇರೆ ಬೇರೆ ಮಾಲಿಕ್ಯೂಲ್ಗಳು, ಸಾಲ್ವೆಂಟ್ಗಳಿಂದ ಏನಾದ್ರೂ ಜೀವಿಗಳ ಸೃಷ್ಟಿ ಆಗಬಹುದಾ, ಅದರಿಂದಾಗ್ಲೂ ಏನಾದ್ರೂ ನಮ್ಗೆ ಏನಾದ್ರು ಸಿಕ್ಕಬಹುದಾ ಅಂತ ಈಗ ವಿಜ್ಞಾನಿಗಳು ಸರ್ಚ್ ಮಾಡ್ತಾ ಇದ್ದಾರೆ. ಆಸ್ಟ್ರೋಬಯಾಲಜಿ ಇದೇನು, scientific study of life in the universe, including its origin, evolution and possibility beyond earth. ನಮ್ಮ ಭೂಮಿ ಬಿಟ್ಟು ಹೊರಗಡೆ ಬೇರೆ ಬೇರೆ ರೀತಿ ಇವಾಲ್ಯೂಷನ್, ವಿಕಾಸ ಇದೆಲ್ಲ ಆಗಿರಬಹುದಾ, ಯಾವ ತರ ಆಗಿರಬಹುದು ಅನ್ನೋದನ್ನ ಅಧ್ಯಯನ ಮಾಡುವಂತ ಒಂದು ವಿಭಾಗ ಆಸ್ಟ್ರೋಬಯಾಲಜಿ. Xenobiology complements it by experimenting with artificial forms of life, expand our understanding of what counts as living. ಈಗ ಝೀನೋಬಯಾಲಜಿ ಇದೆಯಲ್ವಾ, ಅದು ಬೇರೆ ಬೇರೆ ರೀತಿ ಆರ್ಟಿಫಿಷಿಯಲ್ ಫಾರ್ಮ್ಗಳ ಮೂಲಕ ಯಾವ ತರ ಸೃಷ್ಟಿಯಾಗಿರಬಹುದು ಅನ್ನೋದನ್ನ ಪ್ರಯೋಗ ಮಾಡ್ತಾ ಇರುತ್ತೆ. ಹಾಗಾಗಿ ಈ ಝೀನೋಬಯಾಲಜಿ ಈ ಕಡೆ ಆಸ್ಟ್ರೋಬಯಾಲಜಿಗೆ ಒಂದಕ್ಕೊಂದು ಪೂರಕ ಹಾಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಈ ಒಂದು ಸೆಕ್ಷನ್ ನಲ್ಲಿ ಹೇಳ್ತಾ ಇದ್ದಾರೆ. ಇವಿಷ್ಟು ಈ 4 ದಿನಗಳ ಮುಖ್ಯವಾದ ವಿಚಾರ. ಈ ಎಡಿಟೋರಿಯಲ್ಗಳು ಮತ್ತೆ ವೊಕ್ಯಾಬ್ಯುಲರಿಯನ್ನು ನಾಳೆಯಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.